ವನ ರೊಟ್ಟಿಗಳ ರಹಸ್ಯ. ರಾತ್ರಿ 11:30 ಮನೆಯವರೆಲ್ಲ ಊಟ ಮುಗಿಸಿ ತಮ್ಮ ತಮ್ಮ ಕೊಠಡಿಗಳಿಗೆ ಹೋಗಿದ್ದರು. ಆದರೆ ಅಡಿಗೆ ಮನೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದ ಒಬ್ಬ ವೃದ್ಧೆ ಮಾತ್ರ ಇನ್ನೂ ಮೌನವಾಗಿ ವನ ರೊಟ್ಟಿಗಳನ್ನು ನೀರಿನಲ್ಲಿ ನೆನೆಸಿ ತಿನ್ನುತ್ತಿದ್ದಳು. ಅವಳ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಮುಖದಲ್ಲಿ ಯಾವುದೇ ದೂರು ಅಥವಾ ಬೇಸರ ಇರಲಿಲ್ಲ. ಅಷ್ಟರಲ್ಲಿ ಅವಳ ಸೊಸೆ ತ್ರಿವೇಣಿ ಮೊಬೈಲ್ ಕ್ಯಾಮ್ರಾವನ್ನು ಆನ್ ಮಾಡಿ ನಿಧಾನವಾಗಿ ನಗುತ್ತಾ ಹೇಳಿದಳು, ನೋಡಿ ಸ್ನೇಹಿತರೆ, ನನ್ನ ಅತ್ತೆಗೆ ವನ ರೊಟ್ಟಿಗಳೇ ತುಂಬ ಇಷ್ಟ. ಒಳ್ಳೆಯ ಊಟದ ಬಗ್ಗೆ ಇವರಿಗೆ ಯಾವುದೇ ಆಸಕ್ತಿ ಇಲ್ಲ ಅಂತ ವಿಡಿಯೋ ಮಾಡಿ ಅವಳು ಅಲ್ಲಿಂದ ಹೊರಟಳು. ಆದರೆ ತಾನು ಜಗತ್ತಿನ ಮುಂದೆ ಬಡವಳಾಗಿ, ಅಸಹಾಯಕಳಾಗಿ ಮತ್ತು ದೀನಳಾಗಿ ತೋರಿಸುತ್ತಿದ್ದ ಆ ಮಹಿಳೆಯ ಬಳಿ ಒಂದು ದೊಡ್ಡ ರಹಸ್ಯ ಅಡಗಿದೆ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ. ಆ ರಹಸ್ಯವೇ ಮರುದಿನ ಇಡೀ ಮನೆಯವರ ನಿದ್ದೆ ಕದಿಯಲಿತ್ತು. ಆ ರಾತ್ರಿ ವೃದ್ಧೆ ರೊಟ್ಟಿಯ ಕೊನೆಯ ತುಂಡನ್ನು ನೀರಿನಲ್ಲಿ ಮುಳುಗಿಸಿ ತಿಂದಳು. ನಂತರ ತನ್ನ ಕೊಠಡಿಗೆ ಹೋಗಿ ಹಳೆಯ ಕಬ್ಬಿಣದ ಪೆಟ್ಟಿಗೆಯ ಮುಂದೆ ಕುಳಿತಳು. ನಡುಗುವ ಕೈಗಳಿಂದ ಒಂದು ಹಳೆಯ ಫೈಲ್ ತೆಗೆದಳು. ಅದರೊಳಗೆ ಕೆಲವು ಛಾಯಾಚಿತ್ರಗಳು, ಕೆಲವು ದಾಖಲೆಗಳು ಮತ್ತು ಕಳೆದ 20 ವರ್ಷಗಳಿಂದ ತನ್ನ ಹೃದಯದಲ್ಲೇ ಬಚ್ಚಿಟ್ಟಿದ್ದ ಒಂದು ಸತ್ಯ ಇದ್ದಿತು. ಈತ ತ್ರಿವೇಣಿ ತನ್ನ ಕೊಠಡಿಯಲ್ಲಿ ಕುಳಿತು ಅದೇ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುತ್ತಿದ್ದಳು. ಕೆಲವೇ ನಿಮಿಷಗಳಲ್ಲಿ ವಿಡಿಯೋಗೆ ಸಾವಿರಾರು ವೀಕ್ಷಣೆಗಳು ಬಂದವು. ಜನರು ಆ ವೃದ್ಧೆಯನ್ನು ಹಾಸ್ಯ ಮಾಡತೊಡಗಿದರು. ಕೆಲವರು ಅವಳನ್ನು ಹುಚ್ಚಿ ಎಂದರು, ಇನ್ನು ಕೆಲವರು ಮನೆಯ ಕೆಲಸದವಳು ಎಂದು ಕರೆದರು. ತನ್ನ ವಿಡಿಯೋ ವೈರಲ್ ಆಗುತ್ತಿರುವುದನ್ನು ನೋಡಿ ತ್ರಿವೇಣಿ ತುಂಬ ಖುಷಿಪಟ್ಟಳು. ಆದರೆ ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಒಂದು ಕರೆ ಬಂದಿತು. ಕರೆ ಸ್ವೀಕರಿಸುತ್ತಿದ್ದಂತೆ ಎದುರಿನಿಂದ ಕೇವಲ ಒಂದು ಮಾತು ಕೇಳಿಸಿತು, ನೀನು ಯಾರನ್ನು ಅವಮಾನ ಮಾಡುತ್ತಿದ್ದೀಯೋ ಅವರ ನಿಜವಾದ ಸತ್ಯ ಜಗತ್ತಿನ ಮುಂದೆ ಬಂದರೆ ನಿನ್ನವರೇ ನಿನ್ನನ್ನು ಗುರುತಿಸಲು ನಿರಾಕರಿಸುತ್ತಾರೆ ಅಂತ. ತ್ರಿವೇಣಿ ಗಾಬರಿಗೊಂಡು, ಯಾರು ಮಾತನಾಡುತ್ತಿದ್ದೀರಿ ಎಂದು ಕೇಳಿದಳು. ಆದರೆ ಎದುರಿನಿಂದ ಮತ್ತೆ ಹೀಗೆ ಮಾತ್ರ ಹೇಳಿದರು, ನಾಳೆ ಬೆಳಗ್ಗೆ ಹಳೆಯ ಬಸ್ ನಿಲ್ದಾಣದ ಹಿಂದಿರುವ ದೇವಸ್ಥಾನಕ್ಕೆ ಬಾ, ಇಲ್ಲವಾದರೆ ತುಂಬ ತಡವಾಗುತ್ತದೆ ಅಂತ. ಅಷ್ಟು ಹೇಳಿ ಕರೆ ಕಡಿತವಾಯಿತು. ಆ ರಾತ್ರಿ ಪೂರ್ತಿ ತ್ರಿವೇಣಿಗೆ ನಿದ್ರೆ ಬರಲಿಲ್ಲ. ಈ ಮನೆಯಲ್ಲಿ ತನ್ನಿಂದ ಯಾವುದೋ ದೊಡ್ಡ ವಿಷಯವನ್ನು ಮರೆ ಮಾಡಲಾಗಿದೆ ಎಂಬ ಭಾವನೆ ಅವಳಿಗೆ ಮೊದಲ ಬಾರಿಗೆ ಉಂಟಾಯಿತು. ಮರುದಿನ ಬೆಳಗ್ಗೆ ಅವಳು ದೇವಸ್ಥಾನಕ್ಕೆ ತಲುಪಿದಳು. ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅವಳಿಗಾಗಿ ಕಾಯುತ್ತಿದ್ದರು. ಅವರ ಕೈಯಲ್ಲಿದ್ದ ಒಂದು ಛಾಯಾಚಿತ್ರವನ್ನು ನೋಡಿದ ಕ್ಷಣವೇ ತ್ರಿವೇಣಿಯ ಕಾಲಡಿ ನೆಲವೇ ಜಾರಿದಂತಾಯಿತು. ಏಕೆಂದರೆ ಆ ಚಿತ್ರದಲ್ಲಿ ಅವಳ ಅತ್ತೆ ಒಂದು ಕೋಟ್ಯಾಧಿಪತಿ ಕುಟುಂಬದವರ ಜೊತೆಗೆ ನಗುತ್ತಾ ನಿಂತಿದ್ದಳು. ಆದರೆ ಪ್ರಶ್ನೆ ಏನೆಂದರೆ, ಅವಳ ಅತ್ತೆ ಅಷ್ಟು ಶ್ರೀಮಂತ ಮತ್ತು ದೊಡ್ಡ ಕುಟುಂಬದವರ ಜೊತೆ ಸಂಬಂಧ ಹೊಂದಿದ್ದರೆ ಈ ಮನೆಯಲ್ಲಿ ವನ ರೊಟ್ಟಿಗಳನ್ನು ತಿನ್ನುತ್ತಾ ಮೌನವಾಗಿ ಜೀವನ ನಡೆಸುತ್ತಿದ್ದುದು ಏಕೆ? ಮತ್ತು ತನ್ನ ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡಲು ಕಾರಣವಾದ ಆ ರಹಸ್ಯ ಯಾವುದು ಅಂತ. ಸ್ನೇಹಿತರೆ, ನೀವು ಈ ಕಥೆಯನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಳಿಗ್ಗೆ 7 ಗಂಟೆಯಾಗಿತ್ತು. ಗೌರಿ ನಿವಾಸ ಎಂಬ ದೊಡ್ಡ ಮನೆ ಹೊರಗಿನಿಂದ ನೋಡಲು ಎಷ್ಟು ಭವ್ಯವಾಗಿ ಕಾಣುತ್ತಿತ್ತೋ ಅದರ ಒಳಗಿನ ವಾತಾವರಣ ಅಷ್ಟೇ ನಿರ್ಜೀವ ಮತ್ತು ತಣ್ಣಗಿತ್ತು. ಮನೆಯಲ್ಲಿ ಎಲ್ಲವೂ ಹೊಳೆಯುತ್ತಿತ್ತು, ದುಬಾರಿ ಪರದೆಗಳು, ದೊಡ್ಡ ಟಿವಿ, ಗಾಜಿನ ಡೈನಿಂಗ್ ಟೇಬಲ್. ಆದರೆ ಅದೇ ಮನೆಯ ಹಿಂಭಾಗದಲ್ಲಿದ್ದ ಒಂದು ಚಿಕ್ಕ ಕೊಠಡಿಯಲ್ಲಿ ವಾಸಿಸುತ್ತಿದ್ದ 60ರ ಹರೆಯ ದಾಟಿದ ಪ್ರತಿಭಾದೇವಿಯ ಜೀವನ ಮಾತ್ರ ಸಂಪೂರ್ಣ ಬಣ್ಣ ಕಳೆದುಕೊಂಡಿತ್ತು. ಪ್ರತಿಭಾದೇವಿಯವರು ಪ್ರತಿದಿನ ಎಲ್ಲರಿಗಿಂತ ಮೊದಲೇ ಎದ್ದೇಳುತ್ತಿದ್ದರು. ಇಡೀ ಮನೆಯ ಸ್ವಚ್ಛತೆ ಮಾಡುತ್ತಿದ್ದರು, ದೇವರ ಮನೆಯಲ್ಲಿ ದೀಪ ಹಚ್ಚುತ್ತಿದ್ದರು ಮತ್ತು ನಂತರ ಎಲ್ಲರಿಗೂ ಉಪಹಾರ ತಯಾರಿಸುತ್ತಿದ್ದರು. ಆದರೆ ಊಟದ ಸಮಯ ಬಂದಾಗ ಅವರ ಪಾಲಿಗೆ ಯಾವಾಗಲೂ ಉಳಿದಿದ್ದ ವನ ರೊಟ್ಟಿಗಳೇ ಬರುತ್ತಿದ್ದವು. ಅವರ ಸೊಸೆ ತ್ರಿವೇಣಿ ಎಂದಿಗೂ ಅವರನ್ನು ತನ್ನ ಜೊತೆಗೆ ಕುಳ್ಳಿರಿಸಿಕೊಂಡು ಊಟ ಮಾಡುತ್ತಿರಲಿಲ್ಲ. ಅವಳು ತನ್ನ ಸ್ನೇಹಿತೆಯರ ಬಳಿ ಆಗಾಗ ಹೀಗೆ ಹೇಳುತ್ತಿದ್ದಳು, ಅಮ್ಮನವರಿಗೆ ಹೀಗೆ ತಿನ್ನುವ ಅಭ್ಯಾಸ ಇದೆ, ಊರಲ್ಲಿದ್ದಾಗಲೂ ಇದೇ ರೀತಿ ತಿನ್ನುತ್ತಿದ್ದರು ಅಂತ. ಪ್ರತಿಭಾದೇವಿಯವರು ಕೇವಲ ಸಣ್ಣ ನಗು ಬೀರುತ್ತಿದ್ದರು. ಅವರ ಮಗ ಪ್ರಕಾಶನಿಗೂ ಈಗ ಇವೆಲ್ಲ ಸಾಮಾನ್ಯ ಅನಿಸತೊಡಗಿತ್ತು. ಕಚೇರಿಯ ಕೆಲಸದ ಒತ್ತಡದಲ್ಲಿ ಅವನು ತನ್ನ ತಾಯಿಯ ಕಣ್ಣುಗಳಲ್ಲಿದ್ದ ನೋವನ್ನು ಗಮನಿಸುವುದನ್ನೇ ಬಿಟ್ಟಿದ್ದ. ಆ ದಿನ ಮಧ್ಯಾಹ್ನ ಮನೆಯಲ್ಲಿ ಪನ್ನೀರ್, ಪುಲಾವ್ ಮತ್ತು ಸಿಹಿ ತಿಂಡಿಗಳನ್ನು ಮಾಡಲಾಗಿತ್ತು. ಏಕೆಂದರೆ ತ್ರಿವೇಣಿಯ ಕಿಟಿ ಪಾರ್ಟಿ ಇದ್ದಿತು. ಮನೆಗೆ ಬಂದಿದ್ದ ಮಹಿಳೆಯರೆಲ್ಲ ಪ್ರತಿಭಾದೇವಿಯವರನ್ನು ನೋಡಿ ಆಶ್ಚರ್ಯಪಟ್ಟರು. ಈ ವಯಸ್ಸಿನಲ್ಲಿಯೂ ಅವರು ಒಬ್ಬರೇ ಇಡೀ ಮನೆಯ ಕೆಲಸ ಮಾಡುತ್ತಿರುವುದನ್ನು ನೋಡಿ ಎಲ್ಲರಿಗೂ ಅಚ್ಚರಿಯಾಯಿತು. ಆದರೆ ತ್ರಿವೇಣಿ ನಗುತ್ತಾ ವಿಷಯವನ್ನು ಬದಲಿಸಿದಳು, ಅಯ್ಯೋ, ಅವರಿಗೆ ಕೆಲಸ ಮಾಡುವುದೇ ತುಂಬ ಇಷ್ಟ ಅಂತ. ಅಷ್ಟರಲ್ಲಿ ಒಬ್ಬ ಮಹಿಳೆ, ಆಂಟಿ, ನೀವು ಕೂಡ ನಮ್ಮ ಜೊತೆಗೆ ಊಟ ಮಾಡಿ ಅಂತ ಹೇಳಿದಳು. ಪ್ರತಿಭಾದೇವಿಯವರು ಏನಾದರೂ ಹೇಳುವ ಮುನ್ನವೇ ತ್ರಿವೇಣಿ ಮಧ್ಯೆ ಮಾತನಾಡಿದಳು,
ಬೇಡ ಬೇಡ, ಅವರಿಗೆ ಖಾರವಾದ ಆಹಾರ ಜೀರ್ಣವಾಗುವುದಿಲ್ಲ ಅಂತ. ಅದನ್ನು ಕೇಳಿ ಎಲ್ಲರೂ ನಗತೊಡಗಿದ್ದರು. ಪ್ರತಿಭಾದೇವಿಯವರು ಮೌನವಾಗಿ ಅಡುಗೆ ಮನೆಗೆ ಹೋಗಿ ಒಂದು ಮೂಲೆಯಲ್ಲಿ ಕುಳಿತು ಒಣ ರೊಟ್ಟಿಗಳನ್ನು ತಿನ್ನಲು ಆರಂಭಿಸಿದರು. ಅಷ್ಟರಲ್ಲಿ ಅವರ ದೃಷ್ಟಿ ಗೋಡೆಯ ಮೇಲೆ ತೂಗುತ್ತಿದ್ದ ಹಳೆಯ ಗಡಿಯಾರದ ಮೇಲೆ ಬಿದ್ದಿತು. ಅದೇ ಗಡಿಯಾರವನ್ನು ಅವರು 20 ವರ್ಷಗಳ ಹಿಂದೆ ಒಬ್ಬ ವಿಶೇಷ ವ್ಯಕ್ತಿಯ ಕೊನೆಯ ನೆನಪಾಗಿ ಜೋಪಾನವಾಗಿ ಉಳಿಸಿಕೊಂಡಿದ್ದರು. ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಅಷ್ಟರಲ್ಲಿ ಹೊರಗಿನಿಂದ ತ್ರಿವೇಣಿಯ ಗಟ್ಟಿಯಾದ ಧ್ವನಿ ಕೇಳಿಸಿತು. ಅಮ್ಮ, ಸ್ವಲ್ಪ ಬೇಗ ಕೆಲಸ ಮಾಡಿ, ಅತಿಥಿಗಳು ಕುಳಿತಿದ್ದಾರೆ ಅಂತ. ಪ್ರತಿಭಾದೇವಿಯವರು ತಕ್ಷಣ ಎದ್ದು ನಿಂತರು. ಅವರ ಕಾಲಿಗೆ ನೋವಿದ್ದರೂ ಅದರ ಬಗ್ಗೆ ಅವರು ಎಂದಿಗೂ ಯಾರ ಬಳಿಯೂ ದೂರು ಹೇಳಿರಲಿಲ್ಲ. ಸಂಜೆ ಎಲ್ಲರೂ ಹೊರಗೆ ಸುತ್ತಾಡಲು ಹೋದ ನಂತರ ಪ್ರತಿಭಾದೇವಿಯವರು ತಮ್ಮ ಕೊಠಡಿಯಲ್ಲಿ ಒಬ್ಬರೇ ಕುಳಿತಿದ್ದರು. ಅವರು ನಿಧಾನವಾಗಿ ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ತೆರೆದರು. ಅದರೊಳಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದ ಒಂದು ಫೈಲ್ ಇದ್ದಿತು. ಫೈಲ್ ತೆರೆದ ತಕ್ಷಣ ಹಳೆಯ ನೆನಪುಗಳು ಅವರ ಕಣ್ಣ ಮುಂದೆ ತೇಲತೊಡಗಿದವು. ಒಂದು ದೊಡ್ಡ ಬಂಗಲೆ, ಬಿಳಿ ಬಣ್ಣದ ಕಾರು ಮತ್ತು ಅವರ ಮಡಿಲಿನಲ್ಲಿ ಕುಳಿತಿದ್ದ ಒಂದು ಪುಟ್ಟ ಮಗು. ಆ ಛಾಯಾಚಿತ್ರವನ್ನು ಹೃದಯಕ್ಕೆ ಅಪ್ಪಿಕೊಂಡು ಪ್ರತಿಭಾದೇವಿಯವರು ಅಳತೊಡಗಿದ್ದರು. ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಅವರು ತಕ್ಷಣ ಫೈಲನ್ನು ಅಡಗಿಸಿ ಬಾಗಿಲು ತೆರೆದರು. ಎದುರಿಗೆ ಬಡಾವಣೆಯ ಹಳೆಯ ಅಂಚೆಗಾರ ನಿಂತಿದ್ದ. ಅವನು ಹೇಳಿದ, ಪ್ರತಿಭಾ ಅಕ್ಕ, ನಿಮ್ಮ ಹೆಸರಿಗೆ ಮತ್ತೆ ಅದೇ ಪತ್ರ ಬಂದಿದೆ ಅಂತ. ಅದನ್ನು ಕೇಳಿದ ಕ್ಷಣವೇ ಪ್ರತಿಭಾದೇವಿಯವರ ಮುಖದ ಬಣ್ಣವೇ ಬದಲಾಯಿತು. ನಡುಗುವ ಕೈಗಳಿಂದ ಪ್ರತಿಭಾದೇವಿಯವರು ಆ ಲಕೋಟೆಯನ್ನು ತೆಗೆದುಕೊಂಡರು. ಅದರ ಮೇಲೆ ಕೇವಲ ಒಂದು ಸಾಲು ಬರೆಯಲಾಗಿತ್ತು. ಇನ್ನು ಸತ್ಯವನ್ನು ಮರೆ ಮಾಡುವುದನ್ನು ನಿಲ್ಲಿಸಿ, ಸಮಯ ಮುಗಿಯುತ್ತಿದೆ ಅಂತ. ಅದನ್ನು ಓದಿದ ತಕ್ಷಣ ಅವರು ಕುರ್ಚಿಯಲ್ಲಿ ಕುಳಿತು ಬಿಟ್ಟರು. ಅವರ ನೆತ್ತಿಯಲ್ಲಿ ಬೆವರಿನ ಹನಿಗಳು ಮೂಡಿದವು. 20 ವರ್ಷಗಳಿಂದ ಹೃದಯದಲ್ಲಿ ಬಚ್ಚಿಟ್ಟಿದ್ದ ಭೂತಕಾಲ ಈಗ ನಿಧಾನವಾಗಿ ಅವರ ಬಾಗಿಲಿನವರೆಗೆ ತಲುಪಿತ್ತು. ಆ ಸತ್ಯ ಹೊರಬಂದರೆ ತಮ್ಮ ಸ್ವಂತ ಮಗನೇ ತಮ್ಮನ್ನು ದ್ವೇಷಿಸಲು ಆರಂಭಿಸಬಹುದು ಎಂಬ ಭಯ ಅವರನ್ನು ಕಾಡುತ್ತಿತ್ತು. ಮರುದಿನ ಬೆಳಗ್ಗೆ ತ್ರಿವೇಣಿಗೆ ತಡವಾಗಿ ಎಚ್ಚರವಾಯಿತು. ರಾತ್ರಿ ಪೂರ್ತಿ ಆ ಅಪರಿಚಿತ ಕರೆ ಅವಳ ಮನಸ್ಸನ್ನು ಕಾಡುತ್ತಲೇ ಇದ್ದಿತು. ದೇವಸ್ಥಾನಕ್ಕೆ ಹೋಗಬಾರದೆಂದು ಅವಳು ಹಲವು ಬಾರಿ ಯೋಚಿಸಿದ್ದಳು. ಆದರೆ ಮನಸ್ಸಿನೊಳಗೆ ಒಂದು ವಿಚಿತ್ರ ಭಯ ನೆಲೆಸಿತ್ತು. ಮನೆಯಲ್ಲಿ ಎಲ್ಲವೂ ಎಂದಿನಂತೆ ಇದ್ದಿತು. ಪ್ರತಿಭಾದೇವಿಯವರು ಯಾವಾಗಲೂ ಮಾಡುವಂತೆ ಅಡುಗೆ ಮನೆಯಲ್ಲಿ ಚಹಾ ತಯಾರಿಸುತ್ತಿದ್ದರು. ಅವರ ಮುಖದಲ್ಲಿ ಅದೇ ಶಾಂತತೆ ಇದ್ದಿತು. ಜಗತ್ತಿನಲ್ಲಿ ಏನೇ ನಡೆದರೂ ತಮಗೆ ಸಂಬಂಧವೇ ಇಲ್ಲ ಎನ್ನುವಂತಿತ್ತು. ತ್ರಿವೇಣಿ ಅವರನ್ನು ಗಮನದಿಂದ ನೋಡಿದಳು. ಮೊದಲ ಬಾರಿಗೆ ಆಕೆಗೆ ಈ ಮಹಿಳೆಯ ಕಣ್ಣುಗಳಲ್ಲಿ ಯಾವುದೋ ಆಳವಾದ ರಹಸ್ಯ ಅಡಗಿದೆ ಎಂಬ ಭಾವನೆ ಮೂಡಿತು. ಅಷ್ಟರಲ್ಲಿ ಪ್ರಕಾಶನು ಕಚೇರಿಗೆ ಹೊರಟನು. ತ್ರಿವೇಣಿ ಕೂಡ ಬೇಗನೆ ಸಿದ್ಧವಾಗಿ ಹಳೆಯ ಬಸ್ ನಿಲ್ದಾಣ ಹಿಂದಿದ್ದ ದೇವಸ್ಥಾನಕ್ಕೆ ತಲುಪಿದಳು. ದೇವಸ್ಥಾನ ನಿರ್ಜನವಾಗಿತ್ತು. ಸುತ್ತಮುತ್ತ ವಿಚಿತ್ರವಾದ ಮೌನ ಆವರಿಸಿತ್ತು. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಗಂಭೀರ ಧ್ವನಿ ಕೇಳಿಸಿತು. ನೀನು ಬಂದೆಯಾ ಅಂತ. ತ್ರಿವೇಣಿ ಹಿಂತಿರುಗಿ ನೋಡಿದಳು. ಸುಮಾರು 70 ವರ್ಷದ ಒಬ್ಬ ವೃದ್ಧ ವ್ಯಕ್ತಿ ಕೋಲಿನ ಸಹಾಯದಿಂದ ನಿಂತಿದ್ದರು. ಅವರ ಕೈಯಲ್ಲಿ ಒಂದು ಹಳೆಯ ಛಾಯಾಚಿತ್ರವಿತ್ತು. ಅವರು ಆ ಚಿತ್ರವನ್ನು ತ್ರಿವೇಣಿಯ ಕಡೆಗೆ ಚಾಚಿದರು. ಚಿತ್ರದಲ್ಲಿ ಪ್ರತಿಭಾದೇವಿಯವರು ಒಂದು ಭವ್ಯವಾದ ಬಂಗಲೆಯ ಮುಂದೆ ನಿಂತಿದ್ದರು. ಅವರ ಜೊತೆ ನಗರದ ಖ್ಯಾತ ಉದ್ಯಮಿ ವಿಕ್ರಮ್ ಶರ್ಮಾ ಮತ್ತು ಅವರ ಪತ್ನಿಯೂ ಇದ್ದರು. ತ್ರಿವೇಣಿ ಆಶ್ಚರ್ಯದಿಂದ ಬೆಚ್ಚಿಬಿದ್ದಳು. ಇದು ಏನು ಎಂದು ಕೇಳಿದಳು. ವೃದ್ಧರು ನಿಧಾನ ಸ್ವರದಲ್ಲಿ, ನಿನ್ನ ಅತ್ತೆ ಸಾಮಾನ್ಯ ಮಹಿಳೆಯಲ್ಲ. ಅವರು ನಗರದ ಅತ್ಯಂತ ದೊಡ್ಡ ಕುಟುಂಬವೊಂದನ್ನು ಸಂಪೂರ್ಣವಾಗಿ ನಾಶವಾಗುವುದರಿಂದ ಉಳಿಸಿದ್ದರು ಅಂತ ಹೇಳಿದರು. ತ್ರಿವೇಣಿಗೆ ಏನೂ ಅರ್ಥವಾಗಲಿಲ್ಲ. ವೃದ್ಧರು ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಕುಳಿತು ಮುಂದುವರಿಸಿ, 20 ವರ್ಷಗಳ ಹಿಂದೆ ವಿಕ್ರಮ್ ಶರ್ಮಾ ಅವರ ಏಕೈಕ ಮಗ ಏಕಾಏಕಿ ಕಾಣೆಯಾಗಿದ್ದ. ಇಡೀ ನಗರ ಅವನಿಗಾಗಿ ಹುಡುಕುತ್ತಿತ್ತು. ಪೊಲೀಸರು ಕೂಡ ಹುಡುಕಾಟದಲ್ಲಿ ವಿಫಲರಾಗಿದ್ದರು. ಆಗ ನಿನ್ನ ಅತ್ತೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಆ ಮಗುವನ್ನು ರಕ್ಷಿಸಿದ್ದರು ಅಂತ ಹೇಳಿದರು. ತ್ರಿವೇಣಿ ಬೆರಗಾಗಿ ಕೇಳುತ್ತಲೇ ಇದ್ದಳು. ವೃದ್ಧರು ಮುಂದೆ ಹೇಳಿದರು, ಆದರೆ ಆ ಘಟನೆಯಲ್ಲಿ ನಿನ್ನ ಅತ್ತೆ ತಮ್ಮ ಸರ್ವಸ್ವವನ್ನೇ ಕಳೆದುಕೊಂಡರು. ತಮ್ಮ ಮನೆ, ತಮ್ಮ ಗುರುತು. ಅವರು ಇದ್ದಕ್ಕಿದ್ದಂತೆ ಮೌನವಾದರು. ತ್ರಿವೇಣಿ ಆತಂಕದಿಂದ ಕೇಳಿದಳು, ಮತ್ತೇನು ಕಳೆದುಕೊಂಡರು ಅಂತ. ವೃದ್ಧರ ಕಣ್ಣುಗಳು ನೀರಿನಿಂದ ತುಂಬಿದವು. ಅವರು ಭಾರವಾದ ಧ್ವನಿಯಲ್ಲಿ, ತಮ್ಮ ಸ್ವಂತ ಮಗನನ್ನು ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆ ತ್ರಿವೇಣಿ ಕಾಲಡಿ ನೆಲವೇ ಜಾರಿದಂತಾಯಿತು. ತಾನು ತಪ್ಪಾಗಿ ಕೇಳಿದ್ದೇನೋ ಎಂದು ಆಕೆಗೆ ಅನಿಸಿತು. ಅಷ್ಟರಲ್ಲಿ ವೃದ್ಧರು ತಮ್ಮ ಜೇಬಿನಿಂದ ಮತ್ತೊಂದು ಛಾಯಾಚಿತ್ರವನ್ನು ತೆಗೆದರು. ಈ ಬಾರಿ ಚಿತ್ರದಲ್ಲಿ ಪ್ರತಿಭಾದೇವಿಯವರು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದರು ಮತ್ತು ಅವರ ಮಡಿಲಿನಲ್ಲಿ ಒಂದು ಪುಟ್ಟ ಮಗು ಇದ್ದಿತು. ವೃದ್ಧರು ಹೇಳಿದರು, ನೀನು ನಿನ್ನ ಗಂಡನೆಂದು ಕರೆಯುವ ಪ್ರಕಾಶ್ ಪ್ರತಿಭಾದೇವಿಯವರ ನಿಜವಾದ ಮಗನಲ್ಲ. ಆ ಮಾತು ಕೇಳುತ್ತಿದ್ದಂತೆ ತ್ರಿವೇಣಿ ಗಂಟಲು ಒಣಗಿ ಹೋಯಿತು. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, ಅದರ ಅರ್ಥ ಏನು ಅಂತ. ವೃದ್ಧರು ನಿಧಾನ ಸ್ವರದಲ್ಲಿ,
ತಮ್ಮ ಮಗನನ್ನು ಕಳೆದುಕೊಂಡ ನಂತರ ನಿನ್ನ ಅತ್ತೆ ಒಂದು ಮಗುವನ್ನು ದತ್ತು ತೆಗೆದುಕೊಂಡಿದ್ದರು. ಆ ಮಗುವನ್ನು ಅದರ ಸ್ವಂತ ತಂದೆ ತಾಯಿಯೇ ಸಾಯಲು ಬಿಟ್ಟು ಹೋಗಿದ್ದರು. ಅದೇ ಮಗು ಇಂದು ಪ್ರಕಾಶ್ ಅಂತ ಉತ್ತರಿಸಿದರು. ತ್ರಿವೇಣಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅವಳಿಗೆ ನೆನಪಾಯಿತು, ಪ್ರತಿಭಾದೇವಿಯವರು ಎಂದಿಗೂ ಪ್ರಕಾಶನ ಬಾಲ್ಯದ ಬಗ್ಗೆ ವಿವರವಾಗಿ ಮಾತನಾಡುತ್ತಿರಲಿಲ್ಲ. ಮನೆಯಲ್ಲಿ ಹಳೆಯ ಕುಟುಂಬದ ಛಾಯಾಚಿತ್ರಗಳು ಇರಲಿಲ್ಲ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಪ್ರತಿಭಾದೇವಿಯವರು ಪ್ರಕಾಶನನ್ನ ದತ್ತು ಪಡೆದಿದ್ದರೆ ಈ ಸತ್ಯವನ್ನು ಎಂದಿಗೂ ಹೇಳದಿದ್ದದ್ದು ಏಕೆ ಅಂತ. ವೃದ್ಧರು ಆಳವಾಗಿ ಉಸಿರೆಳೆದು, ಏಕೆಂದರೆ ಈ ಸತ್ಯ ಹೊರಬಂದರೆ ಪ್ರಕಾಶ್ ಅವರುಗಳಿಂದ ಶಾಶ್ವತವಾಗಿ ದೂರವಾಗಬಹುದು ಎಂಬ ಭಯ ಅವರಿಗೆ ಇದ್ದಿತು ಅಂತ ಹೇಳಿದರು. ಅಷ್ಟರಲ್ಲಿ ದೇವಸ್ಥಾನದ ಹೊರಗೆ ಭಾರೀ ಮಳೆ ಆರಂಭವಾಯಿತು. ತ್ರಿವೇಣಿ ಅಲ್ಲೇ ಕಲ್ಲಿನ ಪ್ರತಿಮೆಯಂತೆ ನಿಂತು ಬಿಟ್ಟಳು. ಮೊದಲ ಬಾರಿಗೆ ತಾನು ದುರ್ಬಲಳು ಮತ್ತು ಅಸಹಾಯಕಳು ಎಂದುಕೊಂಡಿದ್ದ ಮಹಿಳೆ ತನ್ನ ಜೀವನದಲ್ಲಿ ಎಷ್ಟು ದೊಡ್ಡ ನೋವನ್ನು ಒಬ್ಬಳೇ ಸಹಿಸಿಕೊಂಡಿದ್ದಾಳೆ ಎಂಬ ಅರಿವು ಅವಳಿಗೆ ಮೂಡಿತು. ಆ ನೋವನ್ನು ಊಹಿಸುವುದೇ ಸುಲಭವಾಗಿರಲಿಲ್ಲ. ದೇವಸ್ಥಾನದಿಂದ ಹಿಂತಿರುಗುವಾಗ ತ್ರಿವೇಣಿಯ ಹೆಜ್ಜೆಗಳು ನಡುಗುತ್ತಿದ್ದವು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಕುಳಿತಿದ್ದ ಪ್ರತಿಭಾದೇವಿಯವರು ಮಡಿಲಲ್ಲಿ ಅಪರಿಚಿತ ಮಗುವನ್ನು ಹಿಡಿದಿದ್ದ ಆ ಛಾಯಾಚಿತ್ರ ಅವಳ ಕಣ್ಣ ಮುಂದೆ ಮತ್ತೆ ಮತ್ತೆ ತೇಲುತ್ತಿತ್ತು. ಮಳೆ ಎಷ್ಟು ಜೋರಾಗಿ ಸುರಿಯುತ್ತಿತ್ತು ಅಂದರೆ ರಸ್ತೆಯೇ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚು ಮಂಜು ಅವಳ ಮನಸ್ಸಿನೊಳಗೆ ಆವರಿಸಿತ್ತು. ಮನೆಗೆ ತಲುಪಿದಾಗ ಪ್ರತಿಭಾದೇವಿಯವರು ಬಾಗಿಲಿನ ಬಳಿ ನಿಂತು ಅವಳಿಗಾಗಿ ಕಾಯುತ್ತಿರುವುದನ್ನು ಕಂಡಳು. ಅವರ ಕೈಯಲ್ಲಿ ಒಂದು ಟವಲ್ ಇದ್ದಿತು. ಏನನ್ನೂ ಕೇಳದೆ ಅವರು ಮೃದುವಾದ ಸ್ವರದಲ್ಲಿ, ಸೊಸೆ ತುಂಬ ನೆನೆದಿದ್ದೀಯಾ, ಮೊದಲು ಬಟ್ಟೆ ಬದಲಾಯಿಸಿಕೊ ಅಂತ ಹೇಳಿದರು. ತ್ರಿವೇಣಿ ಅವರ ಕಣ್ಣುಗಳನ್ನೇ ನೋಡುತ್ತಾ ನಿಂತಳು. ಅದೇ ಕಣ್ಣುಗಳಲ್ಲಿ ಈಗ ಅವಳಿಗೆ ನೋವಿನ ಹಿಂದೆ ಅಡಗಿದ್ದ ಹಲವು ವರ್ಷಗಳ ಕತೆ ಕಾಣಿಸತೊಡಗಿತ್ತು. ಮೊದಲ ಬಾರಿಗೆ ತನ್ನ ಅತ್ತೆಯ ಬಗ್ಗೆ ಇದ್ದ ಕೋಪದ ಜಾಗದಲ್ಲಿ ಒಂದು ವಿಚಿತ್ರ ಅಶಾಂತಿ ಮತ್ತು ಪಶ್ಚಾತ್ತಾಪ ಮೂಡಿತು. ತನ್ನ ಕೊಠಡಿಗೆ ಹೋದ ತಕ್ಷಣ ಅವಳು ಮೊಬೈಲ್ ತೆರೆದಳು. ನಿನ್ನೆ ರಾತ್ರಿ ಅಪ್ಲೋಡ್ ಮಾಡಿದ ವೈರಲ್ ವಿಡಿಯೋ ಈಗ ಸಾವಿರಾರು ಜನರನ್ನು ತಲುಪಿತ್ತು. ಜನರು ಪ್ರತಿಭಾದೇವಿಯವರನ್ನು ಹಾಸ್ಯ ಮಾಡುತ್ತಿದ್ದರು. ಯಾರೋ ಬರೆಯುತ್ತಿದ್ದರು, ಇಂತಹ ಅತ್ತೆಯರು ಪ್ರತಿಯೊಂದು ಮನೆಯಲ್ಲೂ ಇರುತ್ತಾರೆ. ಇನ್ನೊಬ್ಬರು ಬರೆಯುತ್ತಿದ್ದರು, ಈ ವೃದ್ಧೆ ತುಂಬ ನಾಟಕ ಮಾಡುತ್ತಾಳೆ ಅಂತ. ಇದನ್ನು ಓದುತ್ತಿದ್ದಂತೆ ತ್ರಿವೇಣಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ತಾನು ಒಬ್ಬ ನಿರಪರಾಧಿ ಮಹಿಳೆಯನ್ನು ಜಗತ್ತಿನ ಮುಂದೆ ಒಂಟಿಯಾಗಿ ಬಿಟ್ಟಂತಾಗಿದೆ ಎಂಬ ಭಾವನೆ ಅವಳನ್ನು ಕಾಡಿತು. ಅಷ್ಟರಲ್ಲಿ ಕೆಳಗಿನಿಂದ ಪ್ರಕಾಶನ ಧ್ವನಿ ಕೇಳಿಸಿತು. ತ್ರಿವೇಣಿ, ಅಮ್ಮನಿಗೆ ಔಷಧಿ ಕೊಟ್ಟೆಯಾ ಅಂತ. ತ್ರಿವೇಣಿ ಬೆಚ್ಚಿ ಬಿದ್ದಳು. ಮೊದಲ ಬಾರಿಗೆ ಅವಳು ಗಮನಿಸಿದಳು, ಪ್ರಕಾಶ್ ತನ್ನ ತಾಯಿಯನ್ನು ಪ್ರೀತಿಸುತ್ತಾನೆ, ಆದರೆ ಅವರ ಮನಸ್ಸಿನೊಳಗಿನ ನೋವನ್ನು ಅರ್ಥ ಮಾಡಿಕೊಳ್ಳಲು ಎಂದಿಗೂ ಪ್ರಯತ್ನಿಸಿಲ್ಲ ಅಂತ. ಆ ರಾತ್ರಿ ಎಲ್ಲರೂ ಊಟದ ಮೇಜಿನ ಬಳಿ ಕುಳಿತಿದ್ದರು. ತ್ರಿವೇಣಿ ಮೊದಲ ಬಾರಿಗೆ ಪ್ರತಿಭಾದೇವಿಯವರ ತಟ್ಟೆಯಲ್ಲಿ ಬಿಸಿ ಪಲ್ಯ ಮತ್ತು ತಾಜಾ ರೊಟ್ಟಿಗಳನ್ನು ಹಾಕಿದಳು. ಪ್ರತಿಭಾದೇವಿಯವರು ಕೆಲವು ಕ್ಷಣ ಅವಳನ್ನು ನೋಡುತ್ತಲೇ ಇದ್ದರು. ಅವರ ಕಣ್ಣುಗಳಲ್ಲಿ ಸ್ವಲ್ಪ ಆಶ್ಚರ್ಯ ಕಾಣುತ್ತಿತ್ತು. ಅಷ್ಟರಲ್ಲಿ ಪ್ರಕಾಶ್ ನಗುತ್ತಾ, ಅಯ್ಯೋ, ಇಂದು ಅಮ್ಮನ ಅದೃಷ್ಟವೇ ತೆರೆದಂತಿದೆ ಅಂತ ಹೇಳಿದನು. ಅದನ್ನು ಕೇಳಿ ಎಲ್ಲರೂ ನಕ್ಕರು. ಆದರೆ ಪ್ರತಿಭಾದೇವಿಯವರು ಮಾತ್ರ ನಗಲಿಲ್ಲ. ಅವರ ಮುಖದಲ್ಲಿ ಹಳೆಯ ಗಾಯವೊಂದು ಮತ್ತೆ ಹೊಸದಾಗಿ ನೋವು ಕೊಡುತ್ತಿರುವಂತೆ ಕಾಣುತ್ತಿತ್ತು. ಊಟ ಮುಗಿದ ನಂತರ ತ್ರಿವೇಣಿ ಮೌನವಾಗಿ ಅವರ ಕೊಠಡಿಗೆ ಹೋದಳು. ಅದು ಒಂದು ಚಿಕ್ಕ ಕೊಠಡಿ. ಹಳೆಯ ಫ್ಯಾನ್, ಕಬ್ಬಿಣದ ಪೆಟ್ಟಿಗೆ ಮತ್ತು ಗೋಡೆಯ ಮೇಲೆ ಅದೇ ಹಳೆಯ ಗಡಿಯಾರ. ಪ್ರತಿಭಾದೇವಿಯವರು ಪೆಟ್ಟಿಗೆಯ ಮುಂದೆ ಕುಳಿತು ಕೆಲವು ದಾಖಲೆಗಳನ್ನು ನೋಡುತ್ತಿದ್ದರು. ತ್ರಿವೇಣಿಯನ್ನು ಕಂಡ ತಕ್ಷಣ ಅವರು ತಕ್ಷಣವೇ ಫೈಲ್ ಮುಚ್ಚಿಬಿಟ್ಟರು. ತ್ರಿವೇಣಿ ನಿಧಾನ ಧ್ವನಿಯಲ್ಲಿ, ಅತ್ತೆ, ನೀವು ನನ್ನಿಂದ ಏನಾದರೂ ಮರೆ ಮಾಡುತ್ತಿದ್ದೀರಾ ಅಂತ ಕೇಳಿದಳು. ಈ ಮಾತು ಕೇಳುತ್ತಿದ್ದಂತೆ ಪ್ರತಿಭಾದೇವಿಯವರ ಕೈಗಳು ನಡುಗಿದವು. ಕೆಲವು ಕ್ಷಣಗಳ ಕಾಲ ಕೊಠಡಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ನಂತರ ಅವರು ಸಣ್ಣ ನಗುವಿನೊಂದಿಗೆ, ಸೊಸೆ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೆಲವು ನೋವುಗಳು ಇರುತ್ತವೆ. ಅವುಗಳನ್ನು ಬಾಯಿ ಬಿಟ್ಟರೆ ಮನೆಗಳೇ ಒಡೆದು ಹೋಗಬಹುದು ಅಂತ ಹೇಳಿದರು. ತ್ರಿವೇಣಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ದೇವಸ್ಥಾನದಲ್ಲಿ ನಡೆದ ವಿಷಯವನ್ನು ಹೇಳಬೇಕೆನಿಸಿತು, ಆದರೆ ಆಕೆಗೆ ಮಾತುಗಳು ಹೊರಬರಲಿಲ್ಲ. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ಗದ್ದಲದ ಶಬ್ದ ಕೇಳಿಸಿತು. ಬಡಾವಣೆಯ ಕೆಲವು ಜನರು ಮನೆಯ ಮುಂದೆ ನಿಂತಿದ್ದರು. ಅವರಲ್ಲಿ ಒಬ್ಬ ಮಹಿಳೆ ಜೋರಾಗಿ ಹೇಳಿದಳು, ಅಯ್ಯೋ, ಇದೇನಾ ಆ ಮನೆ? ತನ್ನ ವೃದ್ಧ ಅತ್ತೆಯ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಸೊಸೆ ಇರುವ ಮನೆ ಅಂತ. ತ್ರಿವೇಣಿಯ ಕಾಲಡಿ ನೆಲವೇ ಜಾರಿದಂತಾಯಿತು. ಆ ವಿಡಿಯೋ ಈಗ ಇಡೀ ಬಡಾವಣೆಯಲ್ಲಿ ಹರಡಿತ್ತು. ಜನರು ತಮಾಷೆ ನೋಡಲು ಬರತೊಡಗಿದ್ದರು. ಪ್ರಕಾಶ್ ಕೋಪದಿಂದ ಹೊರಗೆ ಹೋಗಿ ಎಲ್ಲರನ್ನ ಬೈದು ಕಳುಹಿಸಿದ. ಆದರೆ ಅವನ ಮುಖದಲ್ಲಿ ಅವಮಾನ ಮತ್ತು ನಾಚಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಳಗೆ ಬಂದ ತಕ್ಷಣ ಅವನು ತ್ರಿವೇಣಿಯ ಮೇಲೆ ಕೋಪದಿಂದ ಕೂಗಿದನು, ನಿನಗೆ ನಮ್ಮ ಮನೆಯ ಎಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸುವ ಅಗತ್ಯ ಏನಿತ್ತು ಅಂತ. ಮೊದಲ ಬಾರಿಗೆ ತ್ರಿವೇಣಿ ಮೌನವಾಗಿಯೇ ನಿಂತಳು. ಅಷ್ಟರಲ್ಲಿ ಹಿಂಭಾಗದಲ್ಲಿ ನಿಂತಿದ್ದ ಪ್ರತಿಭಾದೇವಿಯವರು ನಿಧಾನ ಸ್ವರದಲ್ಲಿ, ಪ್ರಕಾಶ್, ಸೊಸೆಯನ್ನ ಬೈಯಬೇಡ, ತಪ್ಪು ನನ್ನದು ಅಂತ ಹೇಳಿದರು. ಪ್ರಕಾಶ್ ಆಶ್ಚರ್ಯದಿಂದ, ಅಮ್ಮ, ನಿಮ್ಮ ತಪ್ಪ
ಅಂತ ಕೇಳಿದನು. ಪ್ರತಿಭಾದೇವಿಯವರು ನಗಲು ಪ್ರಯತ್ನಿಸಿದರು, ಆದರೆ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆಗ ಅವರು, ನಾನು ಆರಂಭದಲ್ಲೇ ಸತ್ಯವನ್ನು ಹೇಳಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಅಂತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆ ತ್ರಿವೇಣಿಯ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಪ್ರತಿಭಾದೇವಿಯವರು ವರ್ಷಗಳಿಂದ ಮರೆಮಾಡಿಕೊಂಡಿದ್ದ ಭೂತಕಾಲ ಈಗ ಹೊರಬರಲು ಸಿದ್ಧವಾಗುತ್ತಿದೆ ಎಂಬ ಭಾವನೆ ಅವಳಿಗೆ ಉಂಟಾಯಿತು. ಆದರೆ ಅಷ್ಟರಲ್ಲಿ ಅನಿರೀಕ್ಷಿತ ಘಟನೆ ನಡೆಯಿತು. ಪ್ರತಿಭಾದೇವಿಯವರು ಏಕಾಏಕಿ ತತ್ತರಿಸಿ ನೆಲಕ್ಕೆ ಬಿದ್ದರು. ಅವರ ಕೈಯಲ್ಲಿದ್ದ ಆ ಹಳೆಯ ಫೈಲ್ ಕೂಡ ಕೆಳಗೆ ಬಿದ್ದಿತು. ಫೈಲ್ ತೆರೆದು ಅದರೊಳಗಿದ್ದ ಛಾಯಾಚಿತ್ರಗಳು ಇಡೀ ಕೊಠಡಿಯಲ್ಲಿ ಚೆದರಿ ಹೋದವು. ಆ ಚಿತ್ರಗಳಲ್ಲಿ ಒಂದು ಮುಖವನ್ನು ನೋಡಿದ ಕ್ಷಣವೇ ಪ್ರಕಾಶ್ ಕಲ್ಲಿನಂತೆ ನಿಂತುಬಿಟ್ಟನು. ಏಕೆಂದರೆ ಆ ಮುಖ ಅವನ ಮುಖದಂತೆಯೇ ಇದ್ದಿತು. ಆದರೆ ಆ ಛಾಯಾಚಿತ್ರ ಕನಿಷ್ಠ 25 ವರ್ಷಗಳಷ್ಟು ಹಳೆಯದಾಗಿತ್ತು. ಕೊಠಡಿಯಲ್ಲಿ ಯಾರೂ ಮಾತನಾಡಲಿಲ್ಲ. ಸಮಯವೇ ನಿಂತು ಹೋದಂತೆ ಒಂದು ವಿಚಿತ್ರ ಮೌನ ಆವರಿಸಿತು. ಪ್ರಕಾಶ್ ನೆಲದ ಮೇಲೆ ಬಿದ್ದಿದ್ದ ಚಿತ್ರಗಳನ್ನು ನೋಡುತ್ತಲೇ ಇದ್ದನು. ಅವನ ಬೆರಳುಗಳು ನಡುಗುತ್ತಿದ್ದವು. ಆ ಚಿತ್ರದಲ್ಲಿ ಸುಮಾರು 5 ವರ್ಷದ ಒಂದು ಪುಟ್ಟ ಹುಡುಗನಿದ್ದ. ಅವನು ಪ್ರಕಾಶ್ನಂತೆ ಕಾಣುತ್ತಿದ್ದನು. ಅದೇ ಕಣ್ಣುಗಳು, ಅದೇ ಹಣೆಯ ಆಕಾರ, ಅದೇ ಮುಗ್ಧ ನಗು. ಆದರೆ ಆ ಛಾಯಾಚಿತ್ರದ ಹಿಂಭಾಗದಲ್ಲಿ ಒಂದು ದಿನಾಂಕ ಬರೆಯಲಾಗಿತ್ತು. 12 ಆಗಸ್ಟ್ 2001. ಪ್ರಕಾಶನ ತುಟಿಗಳು ಒಣಗಿದವು. ಅವನು ನಿಧಾನ ಧ್ವನಿಯಲ್ಲಿ, ಅಮ್ಮ, ಈ ಮಗು ಯಾರು ಅಂತ ಕೇಳಿದನು. ನೆಲದ ಮೇಲೆ ಬಿದ್ದಿದ್ದ ಪ್ರತಿಭಾದೇವಿಯವರು ಅವನತ್ತ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ತ್ರಿವೇಣಿ ತಕ್ಷಣ ನೀರು ತಂದುಕೊಟ್ಟಳು. ಆದರೆ ಪ್ರತಿಭಾದೇವಿಯವರ ದೃಷ್ಟಿ ಮಾತ್ರ ಆ ಛಾಯಾಚಿತ್ರದ ಮೇಲೆಯೇ ನೆಟ್ಟಿತ್ತು. ಈ ಬಾರಿ ಪ್ರಕಾಶ್ ಗಟ್ಟಿಯಾದ ಧ್ವನಿಯಲ್ಲಿ, ಅಮ್ಮ, ಉತ್ತರ ಕೊಡಿ, ಈ ಮಗು ಯಾರು ಅಂತ ಕೇಳಿದನು. ಪ್ರತಿಭಾದೇವಿಯವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ನಡುಗುವ ಧ್ವನಿಯಲ್ಲಿ, ಅವನು ನನ್ನ ಮಗ ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ಪ್ರಕಾಶ್ ಒಳಗಿನಿಂದಲೇ ಕುಸಿದು ಬಿದ್ದಂತಾದನು. ಅವನು ಮತ್ತೊಮ್ಮೆ ಚಿತ್ರವನ್ನು ನೋಡಿದನು ಮತ್ತು ಕೋಪದಿಂದ, ಅವನು ನಿಮ್ಮ ಮಗನಾಗಿದ್ದರೆ ನಾನು ಯಾರು ಅಂತ ಕೇಳಿದನು. ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಇಡೀ ಕೊಠಡಿ ಮೌನದಿಂದ ತುಂಬಿತು. ತ್ರಿವೇಣಿಯ ಹೃದಯದ ಬಡಿತವೇ ನಿಂತಂತಾಯಿತು. ಪ್ರತಿಭಾದೇವಿಯವರು ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನ ಧ್ವನಿಯಲ್ಲಿ, ಪ್ರಕಾಶ್, ನೀನು ಎಂದಿಗೂ ನನ್ನ ಮಗನಿಗಿಂತ ಕಡಿಮೆಯಾಗಿರಲಿಲ್ಲ ಅಂದರು. ಆದರೆ ಪ್ರಕಾಶ್ ಈಗ ಶಾಂತವಾಗಿರಲಿಲ್ಲ. ವರ್ಷಗಳಿಂದ ಅವನ ಮನಸ್ಸಿನೊಳಗೆ ಮಲಗಿದ್ದ ಪ್ರಶ್ನೆಗಳು ಏಕಾಏಕಿ ಎಚ್ಚರಗೊಂಡಿದ್ದವು. ಅವನು ಕೋಪದಿಂದ, ಕಡಿಮೆಯಾಗಿರಲಿಲ್ಲ ಅಂದರೆ ಏನು? ನಿಜವಾದ ಸತ್ಯ ಏನು ಅಂತ ಕೇಳಿದನು. ಪ್ರತಿಭಾದೇವಿಯವರು ನಡುಗುವ ಕೈಗಳಿಂದ ಕಬ್ಬಿಣದ ಪೆಟ್ಟಿಗೆಯಿಂದ ಒಂದು ಹಳೆಯ ದಿನಚರಣೆಯನ್ನು ತೆಗೆದರು. ಅದರ ಪುಟಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಅವರು ಅದನ್ನು ಪ್ರಕಾಶನ ಕೈಗೆ ಕೊಟ್ಟು, ನಿನ್ನನ್ನು ಮೊದಲ ಬಾರಿಗೆ ಮಡಿಲಿಗೆ ತೆಗೆದುಕೊಂಡ ದಿನದಿಂದ ನಡೆದ ಪ್ರತಿಯೊಂದು ಇದರಲ್ಲಿ ಬರೆದಿದ್ದೇನೆ ಅಂತ ಹೇಳಿದರು. ಪ್ರಕಾಶ್ ತಕ್ಷಣ ಮೊದಲ ಪುಟವನ್ನು ತೆರೆದನು. ಅದರ ಮೇಲೆ ಹೀಗೆ ಬರೆಯಲಾಗಿತ್ತು, ಇಂದು ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಅಳುತ್ತಿದ್ದ ಒಂದು ಪುಟ್ಟ ಮಗು ಸಿಕ್ಕಿತು. ನನ್ನ ಖಾಲಿಯಾದ ಬದುಕನ್ನು ತುಂಬಲು ದೇವರೇ ಅವನನ್ನು ಕಳುಹಿಸಿದಂತಿದೆ. ಅದನ್ನು ಓದಿದ ಕ್ಷಣವೇ ಪ್ರಕಾಶನ ಕಣ್ಣುಗಳು ದೊಡ್ಡದಾದವು. ಅವನ ಕೈಗಳು ನಡುಗತೊಡಗಿದವು. ಅವನು ವೇಗವಾಗಿ ಉಳಿದ ಪುಟಗಳನ್ನು ತಿರುಗಿಸಲು ಆರಂಭಿಸಿದನು. ಪ್ರತಿ ಪುಟದಲ್ಲಿಯೂ ಅವನ ಬಾಲ್ಯದ ನೆನಪುಗಳಿದ್ದವು. ಅವನ ಮೊದಲ ಹೆಜ್ಜೆ, ಮೊದಲ ಶಾಲೆ, ಮೊದಲ ಅನಾರೋಗ್ಯ, ಮೊದಲ ಬಹುಮಾನ ಎಲ್ಲವೂ ಅದರಲ್ಲಿ ದಾಖಲಾಗಿತ್ತು. ಆದರೆ ಎಲ್ಲಿಯೂ ಅವನ ನಿಜವಾದ ತಂದೆ ತಾಯಿಗಳ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ. ಪ್ರಕಾಶನ ಕಣ್ಣುಗಳಿಂದ ಕಣ್ಣೀರು ಜಾರಿತು. ಗಂಟಲು ಬಿಗಿದ ಧ್ವನಿಯಲ್ಲಿ ಅವನು, ಹಾಗಾದರೆ ನಾನು ನಿಜವಾಗಿಯೂ ನಿಮ್ಮ ಮಗನಲ್ಲವೇ ಅಂತ ಕೇಳಿದನು. ಇಷ್ಟು ಹೊತ್ತಿನವರೆಗೆ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡಿದ್ದ ಪ್ರತಿಭಾದೇವಿಯವರು ಈಗ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದರು. ಅವರು ಅಳುತ್ತಾ, ಮಗನೇ, ತಾಯಿಯಾಗಲು ರಕ್ತ ಸಂಬಂಧ ಬೇಕಾಗುವುದಿಲ್ಲ, ಹೃದಯದ ಸಂಬಂಧ ಇದ್ದರೆ ಸಾಕು ಅಂತ ಹೇಳಿದರು. ಆದರೆ ಪ್ರಕಾಶನ ಮನಸ್ಸಿನೊಳಗೆ ಈಗ ಭಾರಿ ಚಂಡಮಾರುತ ಇದ್ದಿತು. ತನ್ನ ಇಡೀ ಜೀವನವೇ ಒಂದು ಸುಳ್ಳಿನ ಮೇಲೆ ಕಟ್ಟಲ್ಪಟ್ಟಿದೆ ಎಂಬ ಭಾವನೆ ಅವನನ್ನು ಕಾಡತೊಡಗಿತು. ಅವನು ಕೋಪದಿಂದ ದಿನಚರಿಯನ್ನು ಮುಚ್ಚಿದನು. ನಂತರ ಏನು ಮಾತನಾಡದೆ ಕೊಠಡಿಯಿಂದ ಹೊರ ನಡೆದನು. ತ್ರಿವೇಣಿ ಅವನನ್ನು ತಡೆಯಲು ಪ್ರಯತ್ನಿಸಿದಳು. ಆದರೆ ಆ ಸಮಯದಲ್ಲಿ ಅವನು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಹೊರಗೆ ಮತ್ತೆ ಭಾರೀ ಮಳೆ ಸುರಿಯತೊಡಗಿತು. ಪ್ರಕಾಶ್ ದಿಕ್ಕಿಲ್ಲದೆ ರಸ್ತೆಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದನು. ಅವನ ಕಿವಿಗಳಲ್ಲಿ ಒಂದೇ ಮಾತು ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿತ್ತು, ನೀನು ನನ್ನ ನಿಜವಾದ ಮಗನಲ್ಲ, ನೀನು ನನ್ನ ನಿಜವಾದ ಮಗನಲ್ಲ ಅಂತ. ಇತ್ತ ಕೊಠಡಿಯಲ್ಲಿ ಪ್ರತಿಭಾದೇವಿಯವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಮೊದಲ ಬಾರಿಗೆ ಅವರ ಸ್ಥಿತಿಯನ್ನು ನೋಡಿ ತ್ರಿವೇಣಿಗೆ ತನ್ನ ಮೇಲೆಯೇ ಅಪರಾಧ ಭಾವನೆ ಮೂಡಿತು. ಅವಳು ನಿಧಾನ ಧ್ವನಿಯಲ್ಲಿ, ಅತ್ತೆ, ಇಷ್ಟು ದೊಡ್ಡ ಸತ್ಯವನ್ನು ಏಕೆ ಮರೆ ಮಾಡಿದಿರಿ ಅಂತ ಕೇಳಿದಳು. ಪ್ರತಿಭಾದೇವಿಯವರು ಕಣ್ಣೀರನ್ನು ಒರೆಸಿಕೊಂಡು ಗೋಡೆಯ ಮೇಲಿದ್ದ ಹಳೆಯ ಗಡಿಯಾರದ ಕಡೆ ನೋಡಿದರು. ನಂತರ ಭಾರವಾದ ಧ್ವನಿಯಲ್ಲಿ, ನನ್ನ ನಿಜವಾದ ಮಗ ನನ್ನಿಂದ ದೂರವಾದ ದಿನ ಈ ಮಗುವನ್ನು ಎಂದಿಗೂ ಒಂಟಿಯಾಗಿರುವ ಭಾವನೆ ಬಾರದಂತೆ ನೋಡಿಕೊಳ್ಳುತ್ತೇನೆ ಎಂದು ದೇವರ ಮುಂದೆ ಮಾತು ಕೊಟ್ಟಿದ್ದೆ ಅಂತ ಹೇಳಿದರು. ತ್ರಿವೇಣಿ ಮೌನವಾಗಿ ಕೇಳುತ್ತಾ ನಿಂತಳು. ಪ್ರತಿಭಾದೇವಿಯವರು ಮತ್ತೆ ಮುಂದುವರೆದರು, ಆದರೆ ಒಂದು ದಿನ ಇದೇ ಸತ್ಯ ಅವನನ್ನು ನನ್ನಿಂದ ದೂರ ಮಾಡುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಅಂದರು. ಅದೇ ಕ್ಷಣದಲ್ಲಿ ಮನೆಯ ಹೊರಗಿನಿಂದ ಕಾರಿನ ಬ್ರೇಕ್ಗಳ ಭಯಾನಕ ಶಬ್ದ ಕೇಳಿಸಿತು.
ಅದರ ನಂತರ ಇಡೀ ಬಡಾವಣೆಯ ಜನರ ಕಿರುಚಾಟ ಮೊಳಗಿತು. ತ್ರಿವೇಣಿಯ ಹೃದಯ ಜಲ್ಲೆಂದು ಹೊಡೆದುಕೊಂಡಿತು. ಅವಳು ಹೊರಗೆ ಓಡಿ ಹೋದಳು. ಪ್ರಕಾಶ್ನ ಕಾರಿನ ಮುಂಭಾಗ ಸಂಪೂರ್ಣ ಜಖಂಗೊಂಡಿತ್ತು. ಅವಳ ಕಾಲುಗಳಿಂದ ಶಕ್ತಿಯೇ ಹೊರಟು ಹೋದಂತಾಯಿತು. ಪ್ರಕಾಶ್ ಎಂದು ಕಿರುಚುತ್ತಾ ಅವಳು ಕಾರಿನ ಕಡೆಗೆ ಓಡಿದಳು. ಸುತ್ತಲಿನ ಜನರು ಸೇರಿ ಹೇಗೋ ಕಾರಿನ ಬಾಗಿಲು ತೆರೆದರು. ಒಳಗೆ ಪ್ರಕಾಶ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದನು. ಅವನ ಹಣೆಯಿಂದ ರಕ್ತ ಹರಿಯುತ್ತಿತ್ತು. ಪ್ರತಿಭಾದೇವಿಯವರು ನಡುಗುವ ಹೆಜ್ಜೆಗಳಿಂದ ಅವನ ಬಳಿಗೆ ಬಂದರು. ಅವನ ತಲೆಯನ್ನು ತಮ್ಮ ಮಡಿಲಿನಲ್ಲಿ ಇಟ್ಟುಕೊಂಡ ತಕ್ಷಣ ಅವರ ತುಟಿಗಳು ನಡುಗತೊಡಗಿದವು. ನನ್ನ ಮಗನಿಗೆ ಏನೂ ಆಗುವುದಿಲ್ಲ ಅಂತ ಅವರು ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದರು. ಆಂಬ್ಯುಲೆನ್ಸ್ ಬರಲು ಸಮಯ ಬೇಕಾಗಿದ್ದರಿಂದ ನೆರೆಹೊರೆಯವರ ಸಹಾಯದಿಂದ ಪ್ರಕಾಶನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಇಡೀ ರಾತ್ರಿ ಆಸ್ಪತ್ರೆಯ ಹೊರಗೆ ಆತಂಕದ ವಾತಾವರಣ ನೆಲೆಸಿತ್ತು. ವೈದ್ಯರು ಶಸ್ತ್ರಚಿಕಿತ್ಸಾ ಕೊಠಡಿಯೊಳಗೆ ಇದ್ದರು. ಹೊರಗೆ ಪ್ರತಿಭಾದೇವಿಯವರು ಕೈಗಳನ್ನು ಜೋಡಿಸಿ ಜಪಮಾಲೆ ಹಿಡಿದು ಕುಳಿತಿದ್ದರು. ವರ್ಷಗಳ ಹಿಂದೆ ತಮ್ಮ ನಿಜವಾದ ಮಗನನ್ನು ಕಳೆದುಕೊಳ್ಳುವ ಸಮಯದಲ್ಲಿ ಕಂಡಿದ್ದ ಅದೇ ಭಯ ಇಂದು ಮತ್ತೆ ಅವರ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ತ್ರಿವೇಣಿ ಮೊದಲ ಬಾರಿಗೆ ಅವರನ್ನು ಇಷ್ಟು ಅಸಹಾಯಕ ಸ್ಥಿತಿಯಲ್ಲಿ ನೋಡುತ್ತಿದ್ದಳು. ಹಠಾತ್ತನೆ ಅವಳಿಗೆ ಆ ವೈರಲ್ ವಿಡಿಯೋ ನೆನಪಾಯಿತು. ಅಂದೂ ಕೂಡ ಇದೇ ಮಹಿಳೆ ಯಾವುದೇ ದೂರು ನೀಡದೆ ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡಿದ್ದರು. ಆದರೆ ಇಂದು ಅವರ ಉಸಿರು ಪ್ರಕಾಶನ ಹೃದಯ ಬಡಿತಕ್ಕೆ ಬಂಧಿತವಾಗಿತ್ತು. ಸ್ವಲ್ಪ ಸಮಯದ ನಂತರ ವೈದ್ಯರು ಹೊರಬಂದು, ಗಾಯ ಗಂಭೀರವಾಗಿದೆ, ಆದರೆ ಸದ್ಯ ಜೀವಕ್ಕೆ ಅಪಾಯ ಇಲ್ಲ. ಮುಂದಿನ 24 ಗಂಟೆಗಳು ಬಹಳ ಮುಖ್ಯ ಅಂತ ಹೇಳಿದರು. ಅದನ್ನು ಕೇಳಿದ ತಕ್ಷಣ ಪ್ರತಿಭಾದೇವಿಯವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ತಕ್ಷಣ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆದರೆ ಅಷ್ಟರಲ್ಲಿ ವೈದ್ಯರು ಮತ್ತೊಂದು ವಿಷಯ ಹೇಳಿದರು. ರೋಗಿಯ ದೇಹದಿಂದ ಸಾಕಷ್ಟು ರಕ್ತ ಹೋಗಿದೆ, ತಕ್ಷಣ ರಕ್ತದ ಅವಶ್ಯಕತೆ ಇದೆ ಅಂತ. ತ್ರಿವೇಣಿ ಗಾಬರಿಗೊಂಡಳು. ಆಸ್ಪತ್ರೆಯಲ್ಲಿ ಪ್ರಕಾಶನ ರಕ್ತದ ಗುಂಪಿನ ದಾನಿ ಸಿಗುವುದು ತುಂಬಾ ಕಷ್ಟವಾಗುತ್ತಿತ್ತು. ಅಷ್ಟರಲ್ಲಿ ಪ್ರತಿಭಾದೇವಿಯವರು ನಿಧಾನ ಧ್ವನಿಯಲ್ಲಿ, ನನ್ನ ರಕ್ತವನ್ನ ಪರೀಕ್ಷಿಸಿ ಅಂತ ಹೇಳಿದರು. ವೈದ್ಯರು ಅವರನ್ನು ಒಳಗೆ ಕರೆದುಕೊಂಡು ಹೋದರು. ಸ್ವಲ್ಪ ಸಮಯದ ನಂತರ ಪರೀಕ್ಷೆಯ ವರದಿ ಬಂದಿತು. ವೈದ್ಯರು ವರದಿಯನ್ನ ನೋಡಿ, ಮೇಡಮ್, ನಿಮ್ಮ ರಕ್ತದ ಗುಂಪು ಹೊಂದಿಕೆಯಾಗುವುದಿಲ್ಲ ಅಂತ ಹೇಳಿದರು. ಆ ಮಾತು ಕೇಳಿದ ತಕ್ಷಣ ತ್ರಿವೇಣಿಯ ಹೃದಯ ಕುಸಿದಂತಾಯಿತು. ಇದೀಗ ಎಲ್ಲ ಸತ್ಯವೂ ಹೊರಬರಲಿದೆ ಎಂದು ಅವಳಿಗೆ ಅನಿಸಿತು. ಆದರೆ ಪ್ರತಿಭಾದೇವಿಯವರು ಮಾತ್ರ ಶಾಂತವಾಗಿಯೇ ಇದ್ದರು. ಅವರು ಕೇವಲ ಇಷ್ಟೇ ಹೇಳಿದರು, ಡಾಕ್ಟರ್ ಸರ್, ದಯವಿಟ್ಟು ಬೇರೆ ವ್ಯವಸ್ಥೆ ಮಾಡಿ ಅಂತ. ಅಷ್ಟರಲ್ಲಿ ಆಸ್ಪತ್ರೆಯ ಸ್ವಾಗತ ಕಚೇರಿಯ ಕಡೆಯಿಂದ ಒಬ್ಬ ವ್ಯಕ್ತಿ ವೇಗವಾಗಿ ಒಳಗೆ ಬಂದನು. ಬಿಳಿಗಡ್ಡ, ಮಳೆಯಿಂದ ನೆನೆದ ಕುರ್ತಾ ಮತ್ತು ಕೈಯಲ್ಲಿ ಹಳೆಯ ಫೈಲ್. ಅವನನ್ನ ನೋಡುತ್ತಿದ್ದಂತೆಯೇ ತ್ರಿವೇಣಿ ಗುರುತಿಸಿದಳು. ಅವನೇ ದೇವಸ್ಥಾನದಲ್ಲಿ ಭೇಟಿಯಾದ ಆ ವೃದ್ಧ ವ್ಯಕ್ತಿಯಾಗಿದ್ದ. ಅವನು ನೇರವಾಗಿ ವೈದ್ಯರ ಬಳಿ ಹೋಗಿ, ಪ್ರಕಾಶನಿಗಾಗಿ ನನ್ನ ರಕ್ತವನ್ನ ಪರೀಕ್ಷಿಸಿ ಅಂತ ಹೇಳಿದನು. ವೈದ್ಯರು ಅವನನ್ನ ಒಳಗೆ ಕರೆದುಕೊಂಡು ಹೋದರು. ಕೆಲವು ನಿಮಿಷಗಳ ನಂತರ ವರದಿ ಬಂದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನ ರಕ್ತ ಸಂಪೂರ್ಣವಾಗಿ ಹೊಂದಿಕೆಯಾಗಿತ್ತು. ತ್ರಿವೇಣಿಯ ಕಣ್ಣುಗಳು ವಿಸ್ಮಯದಿಂದ ದೊಡ್ಡದಾದವು. ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡಿದವು. ಈ ವ್ಯಕ್ತಿಗೂ ಪ್ರಕಾಶನಿಗೂ ಯಾವ ಸಂಬಂಧ ಅಂತ. ವೃದ್ಧರು ಮೌನವಾಗಿ ಒಂದು ಕುರ್ಚಿಯಲ್ಲಿ ಕುಳಿತರು. ಅವರನ್ನು ನೋಡುತ್ತಿದ್ದಂತೆ ಪ್ರತಿಭಾದೇವಿಯವರು ಗಾಬರಿಯಾದರು. ಅವರು ನಿಧಾನ ಧ್ವನಿಯಲ್ಲಿ, ನೀವು ಇಲ್ಲಿ ಏಕೆ ಬಂದಿದ್ದೀರಿ ಅಂತ ಕೇಳಿದರು. ವೃದ್ಧರು ಗಂಭೀರ ಧ್ವನಿಯಲ್ಲಿ ಉತ್ತರಿಸಿದರು, ಏಕೆಂದರೆ ಈಗ ಈ ಸತ್ಯವನ್ನ ಹೆಚ್ಚು ಸಮಯ ಮರೆಮಾಡಲು ಸಾಧ್ಯವಿಲ್ಲ ಪ್ರತಿಭಾ ಅಂತ. ತ್ರಿವೇಣಿ ಎಲ್ಲವನ್ನ ಕೇಳುತ್ತಿದ್ದಳು. ಅವಳ ಹೃದಯದ ಬಡಿತ ವೇಗವಾಯಿತು. ಸ್ವಲ್ಪ ಸಮಯದ ನಂತರ ವೃದ್ಧರು ಆಸ್ಪತ್ರೆಯ ದಾರಿಯಲ್ಲಿ ತ್ರಿವೇಣಿಯ ಬಳಿ ಬಂದು, ನೀನು ಹೆದರುತ್ತಿರುವ ಸತ್ಯಕ್ಕಿಂತಲೂ ದೊಡ್ಡ ಭಯವನ್ನು ಪ್ರತಿಭಾದೇವಿಯವರು ತಮ್ಮ ಇಡೀ ಜೀವನದಲ್ಲಿ ಅನುಭವಿಸುತ್ತಿದ್ದಾರೆ ಅಂತ ಹೇಳಿದರು. ತ್ರಿವೇಣಿ ನಡುಗುವ ಧ್ವನಿಯಲ್ಲಿ, ನೀವು ಯಾರು ಅಂದಳು. ವೃದ್ಧರು ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ಅವರು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಬಿಟ್ಟು ಹೋಗಿದ್ದ ಮಗುವನ್ನು ಪ್ರತಿಭಾದೇವಿಯವರು ತಮ್ಮ ಮಗನಾಗಿ ಬೆಳೆಸಿದರು. ಆ ಮಗುವಿನ ನಿಜವಾದ ತಾತ ನಾನು ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ತ್ರಿವೇಣಿಯ ಕಾಲಡಿ ನೆಲವೇ ಜಾರಿದಂತಾಯಿತು. ಅವಳ ಬಾಯಿಂದ ಮಾತೆ ಹೊರಬರಲಿಲ್ಲ. ವೃದ್ಧರ ಕಣ್ಣುಗಳು ನೀರಿನಿಂದ ತುಂಬಿದವು. ಆಗ ಅವರು, ಆ ರಾತ್ರಿ ಪ್ರತಿಭಾದೇವಿಯವರು ಆ ಮಗುವನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗದೇ ಇದ್ದಿದ್ದರೆ ಅವನು ಬಹುಶಃ ಬದುಕೇ ಉಳಿಯುತ್ತಿರಲಿಲ್ಲ ಅಂದರು. ಅಷ್ಟರಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿಯೊಳಗಿನಿಂದ ಯಂತ್ರಗಳ ತೀವ್ರ ಶಬ್ದ ಕೇಳಿಬಂದಿತು. ವೈದ್ಯರು ಓಡುತ್ತಾ ಒಳಗೆ ಹೋದರು. ಹೊರಗೆ ಕುಳಿತಿದ್ದ ಪ್ರತಿಭಾದೇವಿಯವರ ಮುಖದಲ್ಲಿ ಮತ್ತೆ ಭಯ ಆವರಿಸಿತು. ತಮ್ಮ ಆತ್ಮೀಯರನ್ನು ಮತ್ತೊಮ್ಮೆ ಕಳೆದುಕೊಳ್ಳುವ ಭಾವನೆ ಅವರನ್ನು ಕಾಡುತ್ತಿರುವಂತೆ ಕಾಣುತ್ತಿತ್ತು. ಆಸ್ಪತ್ರೆಯ ಬಿಳಿ ಗೋಡೆಗಳ ನಡುವೆ ರಾತ್ರಿ ಇನ್ನಷ್ಟು ಭಾರವಾಗುತ್ತಾ ಸಾಗುತ್ತಿತ್ತು. ಪ್ರತಿಭಾದೇವಿಯವರು ನಿರಂತರವಾಗಿ ದೇವರ ನಾಮಸ್ಮರಣೆ ಮಾಡುತ್ತಿದ್ದರು. ಅವರ ಬೆರಳುಗಳು ನಡುಗುತ್ತಿದ್ದವು. ಆದರೆ ಅವರ ಕಣ್ಣುಗಳು ಮಾತ್ರ ಆ ಬಾಗಿಲಿನಿಂದ ಸರಿಯುತ್ತಿರಲಿಲ್ಲ. ತ್ರಿವೇಣಿ ಸ್ವಲ್ಪ ದೂರದಲ್ಲಿ ನಿಂತು ಪ್ರಕಾಶನ ನಿಜವಾದ ತಾತನೆಂದು ಹೇಳಿಕೊಂಡಿದ್ದ ಆ ವೃದ್ಧರನ್ನು ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳ ಸುಂಟರಗಾಳಿ ಎದ್ದಿತು. ಇಷ್ಟು ವರ್ಷಗಳ ಕಾಲ ಈ ವ್ಯಕ್ತಿ ಎಲ್ಲಿದ್ದ? ಪ್ರಕಾಶನನ್ನು ತನ್ನ ಬಳಿ ಕರೆದುಕೊಳ್ಳಲು ಏಕೆ ಪ್ರಯತ್ನಿಸಲಿಲ್ಲ? ಮತ್ತು ಪ್ರತಿಭಾದೇವಿಯವರು ಈ ಸತ್ಯವನ್ನು ಎಲ್ಲರಿಂದಲೂ ಏಕೆ ಮರೆಮಾಡಿದರು ಅಂತ.
ಅಷ್ಟರಲ್ಲಿ ವೃದ್ಧರು ನಿಧಾನವಾಗಿ ಅವಳ ಬಳಿಗೆ ಬಂದು, ಸೊಸೆ, ನಿನಗೆ ಸಂಪೂರ್ಣ ಕತೆ ತಿಳಿಯಬೇಕು, ಇಲ್ಲದಿದ್ದರೆ ಪ್ರತಿಭಾದೇವಿಯವರ ನೋವು ಎಂದಿಗೂ ಅರ್ಥವಾಗುವುದಿಲ್ಲ ಅಂತ ಹೇಳಿದರು. ತ್ರಿವೇಣಿ ಮೌನವಾಗಿ ಅವರ ಜೊತೆ ಆಸ್ಪತ್ರೆಯ ದಾರಿಯ ಒಂದು ಮೂಲೆಗೆ ಹೋದಳು. ವೃದ್ಧರು ಭಾರವಾದ ಧ್ವನಿಯಲ್ಲಿ ತಮ್ಮ ಕಥೆಯನ್ನು ಆರಂಭಿಸಿದರು. 25 ವರ್ಷಗಳ ಹಿಂದೆ ನನ್ನ ಮಗ ಮತ್ತು ಸೊಸೆ ನಗರದ ದೊಡ್ಡ ವ್ಯಾಪಾರಿಗಳಾಗಿದ್ದರು. ಹಣಕ್ಕೆ ಯಾವ ಕೊರತೆಯೂ ಇರಲಿಲ್ಲ, ಆದರೆ ಅವರಲ್ಲಿ ಅತಿಯಾದ ಸ್ವಾರ್ಥ ಮತ್ತು ದುರಾಸೆ ಇದ್ದಿತು. ಅವರು ಸ್ವಲ್ಪ ಕ್ಷಣ ನಿಂತು ಕಣ್ಣೀರನ್ನು ಒರೆಸಿಕೊಂಡು ಮುಂದುವರಿಸಿದರು. ಪ್ರಕಾಶ್ ಜನಿಸಿದಾಗ ಆ ಮಗು ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತದೆ ಎಂದು ಅವರು ಭಾವಿಸಿದರು. ಅವರು ಪಾರ್ಟಿಗಳು ಮತ್ತು ವಿದೇಶಿ ಪ್ರವಾಸಗಳಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಿದ್ದರು ಅಂದರೆ ತಮ್ಮ ಮಗುವನ್ನು ಮನೆಯ ಕೆಲಸದವರ ಜವಾಬ್ದಾರಿಗೆ ಬಿಟ್ಟು ಬಿಡುತ್ತಿದ್ದರು. ತ್ರಿವೇಣಿ ಗಮನವಿಟ್ಟು ಕೇಳುತ್ತಲೇ ಇದ್ದಳು. ವೃದ್ಧರ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಬಾಗಿದವು. ಅವರು ಮುಂದುವರೆದು, ಒಂದು ರಾತ್ರಿ ಅವರಿಬ್ಬರು ಕಾರು ಅಪಘಾತದಲ್ಲಿ ಮೃತಪಟ್ಟರು. ನಂತರ ಮನೆಯವರು ಆಸ್ತಿಗಾಗಿ ಜಗಳ ಆರಂಭಿಸಿದರು. ಆ ಪುಟ್ಟ ಮಗುವಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಯಾರಿಗೂ ಇಷ್ಟವಿರಲಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿ ತ್ರಿವೇಣಿಯ ಮೈ ಜುಮ್ಮೆಂದಿತು. ವೃದ್ಧರು ನಡುಗುವ ಧ್ವನಿಯಲ್ಲಿ ಮತ್ತೆ ಮುಂದುವರಿಸಿದರು, ನನ್ನ ಸಂಬಂಧಿಕರೇ ಮಗುವನ್ನು ಅನಾಥಾಶ್ರಮಕ್ಕೆ ಕಳುಹಿಸಿಬಿಡಿ ಎಂದು ಹೇಳಿದರು. ತ್ರಿವೇಣಿಯ ಉಸಿರು ಕ್ಷಣಕಾಲ ನಿಂತಂತಾಯಿತು. ವೃದ್ಧರು ಹೇಳಿದರು, ನಾನು ಅವನನ್ನು ನನ್ನ ಬಳಿ ಇಟ್ಟುಕೊಳ್ಳಲು ಬಯಸಿದ್ದೆ, ಆದರೆ ಆ ಸಮಯದಲ್ಲಿ ನಾನು ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದೆ. ವೈದ್ಯರು ನನಗೆ ಹೆಚ್ಚು ದಿನ ಬದುಕುವ ಸಾಧ್ಯತೆ ಇಲ್ಲ ಎಂದು ಹೇಳಿದ್ದರು ಅಂತ. ಅವರ ಕಣ್ಣುಗಳಿಂದ ಕಣ್ಣೀರು ಜಾರಿತು. ನನ್ನ ನಂತರ ಆ ಮಗುವಿನ ಗತಿ ಏನಾಗುತ್ತದೆ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ಆದ್ದರಿಂದ ಒಂದು ರಾತ್ರಿ ಅವನನ್ನು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಬಿಟ್ಟು ಬಂದೆ. ಒಬ್ಬ ಒಳ್ಳೆಯ ಮನುಷ್ಯ ಅವನನ್ನು ದತ್ತು ಪಡೆಯಬಹುದು ಎಂಬ ಭರವಸೆಯಷ್ಟೇ ನನ್ನಲ್ಲಿತ್ತು ಅಂದರು. ತ್ರಿವೇಣಿಯ ಎದೆಯೊಳಗೆ ನೋವು ಮೂಡಿತು. ವೃದ್ಧರು ಅಳುತ್ತಾ ಹೇಳಿದರು, ಆ ರಾತ್ರಿಯ ಪಾಪ ಇಂದಿಗೂ ನನ್ನ ಹೃದಯದ ಮೇಲೆ ಭಾರವಾದ ಕಲ್ಲಿನಂತೆ ಬಿದ್ದಿದೆ ಅಂತ. ನಂತರ ಅವರು ಪ್ರತಿಭಾದೇವಿಯವರ ಕಡೆ ನೋಡಿದರು. ಆದರೆ ದೇವರು ಆ ಮಗುವಿಗಾಗಿ ಒಬ್ಬ ತಾಯಿಯನ್ನು ಕಳುಹಿಸಿದ್ದ. ತ್ರಿವೇಣಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ವೃದ್ಧರು ಮುಂದುವರೆಸಿದರು, ಆ ಸಮಯದಲ್ಲಿ ಪ್ರತಿಭಾದೇವಿಯವರು ತಮ್ಮ ಸ್ವಂತ ಮಗನನ್ನು ಕಳೆದುಕೊಂಡಿದ್ದರು. ಕೆಲವು ದುಷ್ಕರ್ಮಿಗಳು ಅವರ ಮಗನನ್ನು ಅಪಹರಿಸಿದ್ದರು. ತಿಂಗಳುಗಳ ಕಾಲ ಹುಡುಕಿದರೂ ಆ ಮಗು ಸಿಕ್ಕಿರಲಿಲ್ಲ. ಅವರ ಧ್ವನಿ ಮತ್ತಷ್ಟು ಭಾರವಾಯಿತು. ಆ ಘಟನೆ ಇಡೀ ಕುಟುಂಬವನ್ನು ಒಡೆದು ಹಾಕಿತ್ತು. ಅವರ ಪತಿ ಆಘಾತದಿಂದ ಅನಾರೋಗ್ಯಕ್ಕೀಡಾಗಿ ಕೆಲವು ವರ್ಷಗಳ ನಂತರ ಮೃತಪಟ್ಟರು. ಕೊನೆಗೆ ಪ್ರತಿಭಾದೇವಿಯವರು ಒಬ್ಬರೇ ಉಳಿದರು. ಈಗ ತ್ರಿವೇಣಿಗೆ ಎಲ್ಲವೂ ಅರ್ಥವಾಗತೊಡಗಿತು. ಪ್ರತಿಭಾದೇವಿಯವರು ಏಕೆ ಒಣ ರೊಟ್ಟಿಗಳನ್ನು ತಿನ್ನುತ್ತಿದ್ದರು, ಏಕೆ ಪ್ರತಿಯೊಂದು ನೋವನ್ನು ಮೌನವಾಗಿ ಸಹಿಸುತ್ತಿದ್ದರು, ಏಕೆಂದರೆ ಜೀವನ ಈಗಾಗಲೇ ಅವರಿಂದ ಎಲ್ಲವನ್ನ ಕಸಿದುಕೊಂಡಿತ್ತು ಅಂತ. ವೃದ್ಧರು ಹೇಳಿದರು, ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಅಳುತ್ತಿದ್ದ ಪ್ರಕಾಶನನ್ನು ನೋಡಿದಾಗ ದೇವರು ಮತ್ತೆ ತಮ್ಮ ಖಾಲಿಯಾದ ಬದುಕನ್ನು ತುಂಬಿಸುತ್ತಿದ್ದಾನೆ ಎಂದು ಅವರಿಗೆ ಅನಿಸಿತು. ಅವರ ಧ್ವನಿ ಭಾವೋದ್ರೇಕದಿಂದ ನಡುಗಿತು. ಅವರು ಎಂದಿಗೂ ಪ್ರಕಾಶನನ್ನ ಬೇರೆ ಎಂದು ಭಾವಿಸಲಿಲ್ಲ. ಕೂಲಿ ಕೆಲಸ ಮಾಡಿದರು, ಜನರ ಮನೆಗಳಲ್ಲಿ ಅಡುಗೆ ಮಾಡಿದರು, ಹೊಲಿಗೆ ಕೆಲಸ ಮಾಡಿದರು, ಆದರೆ ಅವನನ್ನು ಚೆನ್ನಾಗಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದರು. ತ್ರಿವೇಣಿಯ ಕಣ್ಣ ಮುಂದೆ ಪ್ರತಿಭಾದೇವಿಯವರ ಬಾಗಿದ ಮುಖ ಮೂಡಿತು. ತಾನು ಮೊಬೈಲ್ ಕ್ಯಾಮೆರಾದಲ್ಲಿ ಹಾಸ್ಯದ ವಿಷಯವನ್ನಾಗಿ ಮಾಡಿದ್ದ ಆ ಮಹಿಳೆ ನಿಜವಾಗಿ ಒಬ್ಬ ದೇವತೆಗಿಂತ ಕಡಿಮೆ ಇರಲಿಲ್ಲ. ಅಷ್ಟರಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿಯ ಬಾಗಿಲು ತೆರೆಯಿತು. ವೈದ್ಯರು ಹೊರಬಂದರು. ಪ್ರತಿಭಾದೇವಿಯವರು ತಕ್ಷಣ ಎದ್ದು ನಿಂತರು. ವೈದ್ಯರು ನಗುತ್ತಾ, ಇನ್ನೂ ಅಪಾಯವಿಲ್ಲ, ರೋಗಿ ಸುರಕ್ಷಿತವಾಗಿದ್ದಾನೆ ಅಂತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆ ಪ್ರತಿಭಾದೇವಿಯವರು ಅಲ್ಲೇ ಕುರ್ಚಿಯ ಮೇಲೆ ಕುಳಿತು ಅಳತೊಡಗಿದರು. ಅವರ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಬಹುಶಃ ಮೊದಲ ಬಾರಿಗೆ ಜೀವನವು ಅವರಿಂದ ಏನನ್ನು ಕಸಿದುಕೊಂಡಿರಲಿಲ್ಲ, ಬದಲಿಗೆ ಅವರ ಅತ್ಯಮೂಲ್ಯ ವ್ಯಕ್ತಿಯನ್ನು ಉಳಿಸಿತ್ತು. ಆದರೆ ಅಷ್ಟರಲ್ಲಿ ವೈದ್ಯರು ಮತ್ತೊಂದು ಮುಖ್ಯ ವಿಷಯ ಹೇಳಿದರು. ರೋಗಿಗೆ ಪ್ರಜ್ಞೆ ಬಂದ ನಂತರ ಯಾವುದೇ ರೀತಿಯ ಒತ್ತಡ ಅಥವಾ ಆಘಾತ ನೀಡಬಾರದು. ಅವರ ಮನಸ್ಸಿನ ಮೇಲೆ ಈಗಾಗಲೇ ದೊಡ್ಡ ಆಘಾತದ ಪರಿಣಾಮವಿದೆ ಅಂತ. ಅದನ್ನು ಕೇಳುತ್ತಿದ್ದಂತೆಯೇ ತ್ರಿವೇಣಿಯ ಹೃದಯ ಮತ್ತೆ ಗಾಬರಿಯಿಂದ ತುಂಬಿತು. ಪ್ರಕಾಶ್ ಈ ಸತ್ಯವನ್ನು ಒಪ್ಪಿಕೊಳ್ಳದಿದ್ದರೆ ಪ್ರತಿಭಾದೇವಿಯವರು ತಮ್ಮ ಮಗನನ್ನ ಎರಡನೆಯ ಬಾರಿ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಎಂಬ ಭಯ ಅವಳನ್ನು ಕಾಡತೊಡಗಿತು. ಆಸ್ಪತ್ರೆಯ ಕಿಟಕಿಯಿಂದ ಬೆಳಗಿನ ಮೃದುವಾದ ಸೂರ್ಯನ ಕಿರಣಗಳು ಒಳಗೆ ಬರುತ್ತಿದ್ದವು. ಆದರೆ ಆ ಕೊಠಡಿಯೊಳಗೆ ಮಾತ್ರ ಒಂದು ವಿಚಿತ್ರವಾದ ತಣ್ಣನೆಯ ವಾತಾವರಣ ಆವರಿಸಿತ್ತು. ಪ್ರಕಾಶನಿಗೆ ಪ್ರಜ್ಞೆ ಬಂದು ಹಲವು ಗಂಟೆಗಳು ಕಳೆದಿದ್ದವು. ಅವನ ತಲೆಗೆ ಬ್ಯಾಂಡೇಜ್ ಕಟ್ಟಲಾಗಿತ್ತು, ಕೈಯಲ್ಲಿ ಡ್ರಿಪ್ ಹಾಕಲಾಗಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ಆಳವಾದ ಮೌನ ಮತ್ತು ನೋವು ಕಾಣುತ್ತಿತ್ತು. ಪ್ರತಿಭಾದೇವಿಯವರು ಇಡೀ ರಾತ್ರಿ ಅವನ ತಲೆಯ ಪಕ್ಕದಲ್ಲೇ ಕುಳಿತಿದ್ದರು. ಆದರೆ ಪ್ರಕಾಶ್ ಒಮ್ಮೆಯೂ ಅವರ ಕಡೆ ಸರಿಯಾಗಿ ನೋಡಲಿಲ್ಲ. ಅವನು ಕೇವಲ ಮೇಲ್ಛಾವಣಿಯನ್ನೇ ನೋಡುತ್ತಾ ಮಲಗಿದ್ದ. ತ್ರಿವೇಣಿಗೆ ಪ್ರತಿ ಕ್ಷಣವೂ ಭಯವಾಗುತ್ತಿತ್ತು. ವೈದ್ಯರ ಮಾತು ನಿಜವಾಗಿ ಪ್ರಕಾಶನ ಮಾನಸಿಕವಾಗಿ ಸಂಪೂರ್ಣ ಕುಸಿದು ಬಿಡಬಹುದೇ ಎಂಬ ಆತಂಕ ಅವಳನ್ನು ಬಿಡುತ್ತಿರಲಿಲ್ಲ. ಬೆಳಗ್ಗೆ ವೈದ್ಯರು ಎಲ್ಲರಿಗೂ ತಿಳಿಸಿದ್ದರು, ರೋಗಿಗೆ ಯಾವುದೇ ರೀತಿಯ ಭಾವನಾತ್ಮಕ ಆಘಾತ ನೀಡಬಾರದು ಅಂತ. ಆದರೆ ನಿಜವಾದ ಚಂಡಮಾರುತ ಪ್ರಕಾಶನ ಮನಸ್ಸಿನೊಳಗೆ ನಡೆಯುತ್ತಿತ್ತು.
ಸ್ವಲ್ಪ ಸಮಯದ ನಂತರ ತ್ರಿವೇಣಿ ಅವನ ಬಳಿಯಲ್ಲಿ ಕುಳಿತಾಗ ಪ್ರಕಾಶ್ ನಿಧಾನ ಸ್ವರದಲ್ಲಿ ಇವೆಲ್ಲವೂ ನಿಜವೇ ಅಂತ ಕೇಳಿದನು. ಅವನು ಯಾವುದರ ಬಗ್ಗೆ ಕೇಳುತ್ತಿದ್ದಾನೆ ಎಂಬುದು ತ್ರಿವೇಣಿಗೆ ಅರ್ಥವಾಯಿತು. ಅವಳ ಕಣ್ಣುಗಳು ನೀರಿನಿಂದ ತುಂಬಿದವು. ಪ್ರಕಾಶ್ನನ್ನ ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾ ಅವಳು, ಹೌದು, ಆದರೆ ಅಮ್ಮ ಮಾಡಿದ್ದು ಪ್ರೀತಿಯಿಂದ ಮಾತ್ರ ಅಂತ ಹೇಳಿದಳು. ಪ್ರಕಾಶ್ ಸಣ್ಣದಾಗಿ ನಕ್ಕನು. ಆದರೆ ಆ ನಗುವಿನಲ್ಲಿ ಸಂತೋಷ ಇರಲಿಲ್ಲ, ನೋವೇ ಇತ್ತು. ಅವನು ಕೇಳಿದನು, ಪ್ರೀತಿಯೇ ಆಗಿದ್ದರೆ ಸತ್ಯವನ್ನು ಏಕೆ ಮರೆಮಾಡಿದರು ಅಂತ. ತ್ರಿವೇಣಿ ಮೌನವಾಗಿ ಬಿಟ್ಟಳು. ಅವಳ ಬಳಿ ಅದಕ್ಕೆ ಉತ್ತರವೇ ಇರಲಿಲ್ಲ. ಅಷ್ಟರಲ್ಲಿ ಕೊಠಡಿಯ ಹೊರಗೆ ನಿಂತ ಪ್ರತಿಭಾದೇವಿಯವರ ಕೆಮ್ಮಿನ ಶಬ್ದ ಕೇಳಿಸಿತು. ಪ್ರಕಾಶನ ಮುಖ ಇದ್ದಕ್ಕಿದ್ದಂತೆ ಕಠಿಣವಾಯಿತು. ಅವನು ನಿಧಾನ ಸ್ವರದಲ್ಲಿ ಅವರನ್ನು ಒಳಗೆ ಬರಲು ಬಿಡಬೇಡ ಅಂತ ಹೇಳಿದನು. ಆ ಮಾತು ಕೇಳಿದ ಕ್ಷಣವೇ ತ್ರಿವೇಣಿಯ ಹೃದಯ ಕುಸಿದಂತಾಯಿತು. ಹೊರಗೆ ನಿಂತಿದ್ದ ಪ್ರತಿಭಾದೇವಿಯವರು ಎಲ್ಲವನ್ನ ಕೇಳಿದ್ದರು. ಅವರ ಕೈಯಲ್ಲಿ ಪ್ರಕಾಶನಿಗಾಗಿ ಮನೆಯಲ್ಲಿ ಮಾಡಿದ ಗಂಜಿಯ ಪಾತ್ರೆ ಇದ್ದಿತು. ಆ ಮಾತು ಕೇಳುತ್ತಿದ್ದಂತೆಯೇ ಅವರ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು. ಅವರ ಕಣ್ಣುಗಳಲ್ಲಿ ಅಷ್ಟು ಆಳವಾದ ನೋವು ಮೂಡಿತು. ಯಾರೋ ಅವರ ಹೃದಯವನ್ನೇ ಕಿತ್ತುಕೊಂಡಂತೆ ಕಾಣುತ್ತಿತ್ತು. ಆದರೂ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಂಡರು. ಮುಖದಲ್ಲಿ ನಗು ತರಲು ಪ್ರಯತ್ನಿಸಿ ಆ ಪಾತ್ರೆಯನ್ನು ನರ್ಸ್ ಕೈಗೆ ಕೊಟ್ಟರು. ನಂತರ ಮೃದುವಾದ ಧ್ವನಿಯಲ್ಲಿ, ಮಗ ಎದ್ದ ಮೇಲೆ ಇದನ್ನು ತಿನ್ನಲು ಕೊಡಮ್ಮ ಅಂತ ಹೇಳಿದರು. ಇದನ್ನೆಲ್ಲ ನೋಡಿದ ತ್ರಿವೇಣಿಯ ಮನಸ್ಸು ಒಳಗಿನಿಂದಲೇ ಒಡೆದು ಹೋಗುತ್ತಿತ್ತು. ಅವಳಿಗೆ ತನ್ನ ಹಳೆಯ ವರ್ತನೆ ನೆನಪಾಯಿತು. ತಾನು ಯಾವಾಗಲೂ ಪ್ರತಿಭಾದೇವಿಯವರನ್ನು ಕೇವಲ ಒಬ್ಬ ದುರ್ಬಲ ವೃದ್ಧ ಮಹಿಳೆ ಎಂದು ಭಾವಿಸುತ್ತಿದ್ದಳು. ಆದರೆ ಇಂದು ತಮ್ಮ ಹೃದಯವೇ ಒಡೆಯುತ್ತಿದ್ದರೂ ಮಗನಿಗಾಗಿ ಪ್ರಾರ್ಥಿಸುತ್ತಿರುವ ಅದೇ ಮಹಿಳೆಯನ್ನ ನೋಡುತ್ತಿದ್ದಳು. ಸಂಜೆ ಸಮಯದಲ್ಲಿ ಪ್ರಕಾಶನ ಕೊಠಡಿಗೆ ಅವನ ನಿಜವಾದ ತಾತನೆಂದು ಹೇಳಿಕೊಂಡಿದ್ದ ಆ ವೃದ್ಧರು ಬಂದರು. ಅವರನ್ನು ನೋಡಿದ ಪ್ರಕಾಶ್ ಆಶ್ಚರ್ಯಪಟ್ಟನು. ವೃದ್ಧರು ನಿಧಾನ ಧ್ವನಿಯಲ್ಲಿ, ನಿನಗೆ ತುಂಬ ದೊಡ್ಡ ಆಘಾತವಾಗಿದೆ ಎಂದು ನನಗೆ ಗೊತ್ತು. ಆದರೆ ಒಂದು ವಿಷಯ ನೆನಪಿಟ್ಟುಕೋ, ಜನ್ಮ ಕೊಟ್ಟವರೇ ಯಾವಾಗಲೂ ತಂದೆ ತಾಯಿಯಾಗುವುದಿಲ್ಲ, ಬೆಳೆಸಿದವರು ಎಂದಿಗೂ ಬೇರೆಯಾಗುವುದಿಲ್ಲ ಅಂತ ಹೇಳಿದರು. ಪ್ರಕಾಶನ ಕಣ್ಣುಗಳು ತೆವಗೊಂಡವು. ಆದರೂ ಅವನ ಮನಸ್ಸಿನಲ್ಲಿದ್ದ ಬೇಸರ ಇನ್ನೂ ಸಂಪೂರ್ಣವಾಗಿ ಕರಗಿರಲಿಲ್ಲ. ಅವನು ಕೋಪದಿಂದ, ಅವರು ನನಗೆ ಸತ್ಯ ಹೇಳಿದ್ದರೆ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ, ಆದರೆ ಅವರು ನನ್ನ ಇಡೀ ಜೀವನವನ್ನೇ ಸುಳ್ಳಿನೊಳಗೆ ಇಟ್ಟರು ಅಂತ ಹೇಳಿದನು. ವೃದ್ಧರು ಭಾರವಾದ ಧ್ವನಿಯಲ್ಲಿ ಉತ್ತರಿಸಿದರು, ಅವರು ನಿನಗೆ ಸುಳ್ಳು ಹೇಳಲಿಲ್ಲ, ನಿನ್ನ ಬಾಲ್ಯವನ್ನು ಉಳಿಸಿದರು ಅಂತ. ಕೊಠಡಿಯಲ್ಲಿ ಮತ್ತೆ ಮೌನ ಆವರಿಸಿತು. ವೃದ್ಧರು ಮುಂದುವರಿಸಿ, ನೀನು ಚಿಕ್ಕವನಿದ್ದಾಗ ರಾತ್ರಿ ಹೆದರಿ ಎದ್ದು ಅಳುತ್ತಿದ್ದೆ. ನಿನಗೆ ಜ್ವರ ಬಂದಾಗ ಅವರು ಇಡೀ ರಾತ್ರಿ ನಿದ್ರೆ ಮಾಡಿರಲಿಲ್ಲ. ತಾವೇ ಹಸಿದಿದ್ದರೂ ನಿನಗಾಗಿ ಹಾಲು ತರುತ್ತಿದ್ದರು. ನಿನಗಾಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದರು. ಅದೆಲ್ಲವೂ ಸುಳ್ಳಾಗಿತ್ತೆ ಅಂತ ಕೇಳಿದರು. ಆ ಮಾತುಗಳು ಪ್ರಕಾಶನ ಹೃದಯವನ್ನು ಮುಟ್ಟಿದವು. ಅವನ ಕಣ್ಣ ಮುಂದೆ ಬಾಲ್ಯದ ನೆನಪುಗಳು ಒಂದೊಂದಾಗಿ ಮೂಡತೊಡಗಿದವು. ಶಾಲೆಯ ಹೊರಗೆ ನಿಂತು ತನ್ನನ್ನು ಕಾಯುತ್ತಿದ್ದ ಅಮ್ಮ, ಜ್ವರ ಬಂದಾಗ ತಲೆಯ ಮೇಲೆ ತಣ್ಣನೆಯ ಬಟ್ಟೆ ಇಡುತ್ತಿದ್ದ ಅಮ್ಮ, ಪರೀಕ್ಷೆಯ ಫಲಿತಾಂಶ ಕೆಟ್ಟರೂ ನಗುಮುಖದಿಂದ ಧೈರ್ಯ ತುಂಬುತ್ತಿದ್ದ ಅಮ್ಮ. ಅವನ ತುಟಿಗಳು ನಡುಗತೊಡಗಿದ್ದವು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಅದೇ ಸಮಯದಲ್ಲಿ ಅವನೊಳಗಿನ ಗಾಯಗೊಂಡ ಪುಟ್ಟ ಮಗು ಮತ್ತೆ ಎಚ್ಚರಗೊಂಡಿತು. ಪ್ರಕಾಶ್ ನಿಧಾನವಾದ ಧ್ವನಿಯಲ್ಲಿ, ಆದರೂ ನಾನು ಅವರ ನಿಜವಾದ ಮಗನಲ್ಲ ಅಂತ ಹೇಳಿದನು. ಬಾಗಿಲಿನ ಹೊರಗೆ ನಿಂತಿದ್ದ ಪ್ರತಿಭಾದೇವಿ ಅವರು ಆ ಮಾತು ಕೇಳಿ ಕಲ್ಲಿನಂತೆಯೇ ನಿಂತು ಬಿಟ್ಟರು. ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರು ನಿಧಾನವಾಗಿ ಗೋಡೆಯ ಮೇಲೆ ಆಸರೆ ಹಿಡಿದರು. ಮೊದಲ ಬಾರಿಗೆ ತಾವು ನಿಜವಾಗಿಯೂ ತಮ್ಮ ಮಗನನ್ನು ಕಳೆದುಕೊಂಡಿದ್ದೇನೆ ಎಂಬ ಭಾವನೆ ಅವರಿಗೆ ಉಂಟಾಯಿತು. ಅದೇ ರಾತ್ರಿ ಅವರು ಆಸ್ಪತ್ರೆಯ ಮೇಲ್ಛಾವಣಿಗೆ ಹೋಗಿ ಆಕಾಶದ ಕಡೆ ನೋಡುತ್ತಾ ಅಳುತ್ತಾ ಹೇಳಿದರು, ದೇವರೇ, ನನ್ನ ಮಮತೆಯಲ್ಲಿ ಏನಾದರೂ ಕೊರತೆ ಇದ್ದರೆ ನನ್ನನ್ನು ತಾಯಿಯನ್ನಾಗಿ ಏಕೆ ಮಾಡಿದೆ ಅಂತ. ಅವರ ಆ ನೋವಿನ ಧ್ವನಿ ಕೇಳಿ ತ್ರಿವೇಣಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ಲೋಕದ ಯಾವ ಆಸ್ಪತ್ರೆಯಲ್ಲಿಯೂ ಗುಣಪಡಿಸಲಾಗದ ಕೆಲವು ನೋವುಗಳು ಇವೆ ಎಂಬುದು ಅವಳಿಗೆ ಅರ್ಥವಾಯಿತು. ಏಕೆಂದರೆ ಅವು ದೇಹದಲ್ಲಿ ಅಲ್ಲ, ನೇರವಾಗಿ ಹೃದಯದೊಳಗೆ ನೆಲೆಸಿರುತ್ತವೆ. ಕೆಲವು ದಿನಗಳ ನಂತರ ಪ್ರಕಾಶ್ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗಿದನು. ಆದರೆ ಅವನ ಆಗಮನದಿಂದ ಮನೆಯಲ್ಲಿ ಸಂತೋಷ ಮರಳಲಿಲ್ಲ. ಹಿಂದೆ ಸಂಜೆ ವೇಳೆಯಲ್ಲಿ ಅವನ ನಗುವಿನ ಶಬ್ದ ಕೇಳಿಸುತ್ತಿತ್ತು. ಈಗ ಅಲ್ಲಿ ಮೌನ ಮಾತ್ರ ಆವರಿಸಿತ್ತು. ಅವನು ತನ್ನ ಕೊಠಡಿಯಲ್ಲೇ ಇರುತ್ತಿದ್ದನು. ಪ್ರತಿಭಾದೇವಿಯವರು ಪ್ರತಿದಿನ ಅವನಿಗಾಗಿ ಊಟ ತಯಾರಿಸುತ್ತಿದ್ದರು. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಇಡುತ್ತಿದ್ದರು. ಆದರೆ ಪ್ರಕಾಶ್ ಅವರ ಮುಖವನ್ನೇ ನೋಡದೆ ಅಲ್ಲಿಂದ ಹೋಗಿಬಿಡುತ್ತಿದ್ದನು. ಇದನ್ನೆಲ್ಲ ನೋಡುತ್ತಿದ್ದ ತ್ರಿವೇಣಿಯ ಮನಸ್ಸು ಒಳಗಿನಿಂದಲೇ ಒಡೆಯುತ್ತಿತ್ತು. ಈ ಮನೆಯ ಅತಿ ದೊಡ್ಡ ತಪ್ಪಿಗೆ ತಾನೇ ಕಾರಣ ಎಂಬ ಭಾವನೆ ಅವಳನ್ನು ಕಾಡತೊಡಗಿತು. ತಾನು ಆ ವಿಡಿಯೋ ಮಾಡದೇ ಇದ್ದಿದ್ದರೆ, ಪ್ರತಿಭಾದೇವಿಯವರನ್ನು ಅವಮಾನಿಸದೇ ಇದ್ದಿದ್ದರೆ ಬಹುಶಃ ಈಗ ಸತ್ಯ ಇಷ್ಟು ನೋವಿನ ರೀತಿಯಲ್ಲಿ ಹೊರಬರುತ್ತಿರಲಿಲ್ಲ ಅಂತ. ಒಂದು ಸಂಜೆ ಅವಳು ಮೌನವಾಗಿ ಪ್ರತಿಭಾದೇವಿಯವರ ಕೊಠಡಿಗೆ ಹೋದಳು. ಕೊಠಡಿಯಲ್ಲಿ ಮಬ್ಬಾದ ಬೆಳಕು ಇದ್ದಿತು. ಪ್ರತಿಭಾದೇವಿಯವರು ನೆಲದ ಮೇಲೆ ಕುಳಿತು ಹಳೆಯ ಸೀರೆಯೊಂದನ್ನು ಹೊಲಿಯುತ್ತಿದ್ದರು. ಅವರ ಪಕ್ಕದಲ್ಲೇ ಒಣ ರೊಟ್ಟಿಗಳು ಇದ್ದವು. ಅವುಗಳನ್ನು ನೀರಿನಲ್ಲಿ ನೆನೆಸಿ ತಿನ್ನುತ್ತಿದ್ದರು. ಅದನ್ನು ನೋಡಿ ತ್ರಿವೇಣಿಯ ಕಣ್ಣುಗಳು ತುಂಬಿಕೊಂಡವು. ಮೊದಲ ಬಾರಿಗೆ ಅವಳು ನಿಧಾನ ಸ್ವರದಲ್ಲಿ, ಅತ್ತೆ, ನೀವು ಯಾವಾಗಲೂ ಈ ಒಣ ರೊಟ್ಟಿಗಳನ್ನೇ ಏಕೆ ತಿನ್ನುತ್ತೀರಿ ಅಂತ ಕೇಳಿದಳು.
ಆ ಪ್ರಶ್ನೆ ಕೇಳುತ್ತಿದ್ದಂತೆ ಪ್ರತಿಭಾದೇವಿಯವರ ಕೈಗಳು ನಿಂತವು. ಕೆಲವು ಕ್ಷಣಗಳ ಕಾಲ ಕೊಠಡಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ನಂತರ ಅವರು ಸಣ್ಣ ನಗುವಿನೊಂದಿಗೆ, ಅಭ್ಯಾಸವಾಗಿ ಬಿಟ್ಟಿದೆ ಸೊಸೆ ಅಂತ ಹೇಳಿದರು. ಆದರೆ ಈ ಬಾರಿ ತ್ರಿವೇಣಿ ಸುಮ್ಮನಾಗಿರಲಿಲ್ಲ. ಅವಳು ಅವರ ಪಕ್ಕದಲ್ಲಿ ಕುಳಿತು, ಇಲ್ಲ ಅತ್ತೆ, ಈಗ ನನಗೆ ನಿಜವಾದ ಕಾರಣ ತಿಳಿಯಬೇಕು ಅಂತ ಹೇಳಿದಳು. ಪ್ರತಿಭಾದೇವಿಯವರು ಅವಳ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಹಲವು ವರ್ಷಗಳ ಆಯಾಸ ಕಾಣುತ್ತಿತ್ತು. ಅವರು ನಿಧಾನವಾಗಿ ಹೇಳಲು ಪ್ರಾರಂಭಿಸಿದರು. ಪ್ರಕಾಶ್ ಚಿಕ್ಕವನಿದ್ದಾಗ ತನ್ನ ಬಳಿ ಸಾಕಷ್ಟು ಹಣ ಇರಲಿಲ್ಲ. ಇಬ್ಬರಿಗೂ ಒಳ್ಳೆಯ ಊಟ ಮಾಡಿಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ತ್ರಿವೇಣಿ ಗಮನವಿಟ್ಟು ಕೇಳುತ್ತಿದ್ದಳು. ಪ್ರತಿಭಾದೇವಿಯವರು ಮುಂದುವರೆಸಿದರು. ಅವನಿಗೆ ಹಣ್ಣು, ಹಾಲು ಮತ್ತು ಔಷಧಿ ತರುತ್ತಿದ್ದೆ. ನಾನು ಮಾತ್ರ ಒಣ ರೊಟ್ಟಿಗಳನ್ನು ತಿನ್ನುತ್ತಿದ್ದೆ. ಅಂದಾಗ ತ್ರಿವೇಣಿಯ ಉಸಿರು ಕ್ಷಣಕಾಲ ನಿಂತಂತಾಯಿತು. ನಿಧಾನವಾಗಿ, ಅದೇ ನನ್ನ ಅಭ್ಯಾಸವಾಯಿತು. ನಾನು ಒಳ್ಳೆಯ ಊಟ ಮಾಡಿಕೊಳ್ಳುವಾಗಲೆಲ್ಲ ನನ್ನ ಮಗು ಹಸಿದಿರಬಹುದೇ ಎಂಬ ಭಯ ಕಾಡುತ್ತಿತ್ತು ಅಂತ ಹೇಳುವಾಗ ಅವರ ಧ್ವನಿ ನಡುಗಿತು. ನಂತರ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಸೊಸೆ, ತಾಯಿಯ ಹೊಟ್ಟೆ ಬೇಗ ತುಂಬುತ್ತದೆ, ಆದರೆ ಮಗುವಿನ ಹಸಿವನ್ನು ನೋಡಿದಾಗ ಅವಳ ಮನಸ್ಸು ಎಂದಿಗೂ ತುಂಬುವುದಿಲ್ಲ ಅಂತ ಹೇಳಿದರು. ಇದನ್ನು ಕೇಳಿದ ತ್ರಿವೇಣಿ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ. ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿತು. ಅವಳಿಗೆ ನೆನಪಾಯಿತು, ಎಷ್ಟು ಬಾರಿ ಈ ಒಣ ರೊಟ್ಟಿಗಳನ್ನು ನೋಡಿ ನಕ್ಕಿದ್ದಳು, ಎಷ್ಟು ಬಾರಿ ತನ್ನ ಸ್ನೇಹಿತರ ಮುಂದೆ ಪ್ರತಿಭಾದೇವಿಯವರನ್ನು ಅವಮಾನಿಸಿದ್ದಳು. ಆದರೆ ನಿಜವೆಂದರೆ ಆ ಒಣ ರೊಟ್ಟಿಗಳಲ್ಲಿ ಒಬ್ಬ ತಾಯಿಯ ಇಡೀ ಜೀವನದ ತ್ಯಾಗ ಅಡಗಿತ್ತು. ಅಷ್ಟರಲ್ಲಿ ಪ್ರತಿಭಾದೇವಿಯವರು ತಮ್ಮ ಪೆಟ್ಟಿಗೆಯಿಂದ ಒಂದು ಹಳೆಯ ಡಬ್ಬಿಯನ್ನು ತೆಗೆದರು. ಅದರೊಳಗೆ ಸಣ್ಣ ಸಣ್ಣ ಆಟಿಕೆಗಳು, ಶಾಲಾ ಶುಲ್ಕದ ರಸೀದಿಗಳು ಮತ್ತು ಕೆಲವು ನಾಣ್ಯಗಳು ಇದ್ದವು. ಅವರು ಒಂದು ಹಳೆಯ ರಸೀದಿಯನ್ನು ತ್ರಿವೇಣಿಯ ಕೈಗೆ ಕೊಟ್ಟರು. ಅದರ ಮೇಲೆ ಹೀಗೆ ಬರೆಯಲಾಗಿತ್ತು, ಪ್ರಕಾಶನ ಶಾಲಾ ಶುಲ್ಕ ಪಾವತಿಸಲಾಗಿದೆ. ಅದರ ಕೆಳಗೆ ಅಂಗಡಿಯ ಮುದ್ರೆ ಇದ್ದಿತು. ಹಿಂಭಾಗದಲ್ಲಿ ಪೆನ್ಸಿಲ್ನಿಂದ ಒಂದು ಸಾಲು ಬರೆಯಲಾಗಿತ್ತು, ಇಂದು ಮತ್ತೆ ಊಟ ಮಾಡಲಿಲ್ಲ, ಆದರೆ ನನ್ನ ಮಗ ಖುಷಿಯಾಗಿದ್ದಾನೆ ಅಂತ. ಅದನ್ನು ಓದಿದ ತಕ್ಷಣ ತ್ರಿವೇಣಿಯ ಹೃದಯವೇ ಒಡೆದಂತಾಯಿತು. ಅವಳು ಅಳುತ್ತಾ ಪ್ರತಿಭಾದೇವಿಯವರ ಪಾದಗಳನ್ನು ಹಿಡಿದುಕೊಂಡು, ಅತ್ತೆ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅಂತ ಹೇಳಿದಳು. ಪ್ರತಿಭಾದೇವಿಯವರು ತಕ್ಷಣ ಅವಳನ್ನು ಎಬ್ಬಿಸಿದರು. ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು ಮೃದು ಧ್ವನಿಯಲ್ಲಿ, ತಪ್ಪು ಮನುಷ್ಯರಿಂದಲೇ ಆಗುತ್ತದೆ ಸೊಸೆ, ಆದರೆ ಕ್ಷಮೆ ಜೀವಂತವಾಗಿರುವ ಕಡೆ ಮಾತ್ರ ಸಂಬಂಧಗಳು ಉಳಿಯುತ್ತವೆ ಅಂತ ಹೇಳಿದರು. ಅದೇ ಸಮಯದಲ್ಲಿ ಕೊಠಡಿಯ ಹೊರಗೆ ನಿಂತಿದ್ದ ಪ್ರಕಾಶ್ ಎಲ್ಲವನ್ನ ಕೇಳುತ್ತಿದ್ದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಮೊದಲ ಬಾರಿಗೆ ಅವನು ತನ್ನ ತಾಯಿಯನ್ನು ಬಹುಶಃ ಹಲವು ವರ್ಷಗಳ ಹಿಂದೆಯೇ ನೋಡಬೇಕಿದ್ದ ದೃಷ್ಟಿಯಿಂದ ನೋಡಿದನು. ಅವನಿಗೆ ಬಾಲ್ಯದ ನೆನಪುಗಳು ಒಂದೊಂದಾಗಿ ನೆನಪಾಗತೊಡಗಿದವು. ರಾತ್ರಿ ಹೆದರಿ ಎಚ್ಚರವಾದಾಗ ತನ್ನನ್ನು ಎದೆಯೊಡನೆ ಹಚ್ಚಿಕೊಂಡು ಮಲಗಿಸುತ್ತಿದ್ದ ಅದೇ ತಾಯಿ, ಶಾಲೆಯ ಶುಲ್ಕ ಕಟ್ಟಲು ಹಣವಿಲ್ಲದಿದ್ದರೂ ಎಂದಿಗೂ ಕೊರತೆ ಅನುಭವಿಸದಂತೆ ನೋಡಿಕೊಂಡಿದ್ದ ಅದೇ ತಾಯಿ. ಪ್ರಕಾಶನ ಮನಸ್ಸಿನೊಳಗೆ ಏನೋ ಒಡೆಯುತ್ತಿತ್ತು. ಆ ಒಡೆಯುವಿಕೆಯ ಮಧ್ಯೆಯೇ ಅವನಿಗೆ ಒಂದು ಸತ್ಯ ಅರ್ಥವಾಗತೊಡಗಿತು. ಸಂಬಂಧಗಳು ಕೇವಲ ರಕ್ತದಿಂದ ಅಲ್ಲ, ತ್ಯಾಗದಿಂದ ನಿರ್ಮಾಣವಾಗುತ್ತವೆ ಅಂತ. ಆದರೆ ಅಷ್ಟರಲ್ಲಿ ಬಾಗಿಲಿಗೆ ಯಾರೋ ಜೋರಾಗಿ ತಟ್ಟಿದರು. ತ್ರಿವೇಣಿ ಬಾಗಿಲು ತೆರೆದಳು. ಹೊರಗೆ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತಿದ್ದರು. ಅವರ ಕೈಯಲ್ಲಿ ಒಂದು ಹಳೆಯ ಛಾಯಾಚಿತ್ರ ಇತ್ತು. ಆ ಚಿತ್ರವನ್ನು ನೋಡುತ್ತಿದ್ದಂತೆಯೇ ಪ್ರತಿಭಾದೇವಿಯವರ ಮುಖದ ಬಣ್ಣವೇ ಬದಲಾಯಿತು. ಏಕೆಂದರೆ ಆ ಚಿತ್ರದಲ್ಲಿ ಅವರ ನಿಜವಾದ ಮಗನಿದ್ದನು. 25 ವರ್ಷಗಳ ಹಿಂದೆ ಎಲ್ಲರೂ ಸತ್ತಿದ್ದಾನೆ ಎಂದು ಭಾವಿಸಿದ್ದ ಅದೇ ಮಗ. ಪೊಲೀಸರನ್ನ ನೋಡಿ ಇಡೀ ಮನೆಯಲ್ಲಿ ಆತಂಕ ಆವರಿಸಿತು. ತ್ರಿವೇಣಿಯ ಕೈಗಳು ನಡುಗತೊಡಗಿದವು. ಪ್ರತಿಭಾದೇವಿಯವರ ಕಣ್ಣುಗಳು ಆ ಛಾಯಾಚಿತ್ರದ ಮೇಲೆಯೇ ನೆಟ್ಟಿದ್ದವು. ಚಿತ್ರದಲ್ಲಿ ಸುಮಾರು 30 ವರ್ಷದ ಒಬ್ಬ ಯುವಕನಿದ್ದನು. ಅವನ ಕಣ್ಣುಗಳು ಪ್ರತಿಭಾದೇವಿಯವರ ಕಣ್ಣುಗಳಂತೆಯೇ ಇದ್ದವು. ಪೊಲೀಸ್ ಇನ್ಸ್ಪೆಕ್ಟರ್ ಗಂಭೀರ ಧ್ವನಿಯಲ್ಲಿ, ಈ ವ್ಯಕ್ತಿಯನ್ನ ನೀವು ಗುರುತಿಸುತ್ತೀರಾ ಅಂತ ಕೇಳಿದರು. ಪ್ರತಿಭಾದೇವಿಯವರ ತುಟಿಗಳು ಒಣಗಿದವು. ಅವರ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಕೆಲವು ಕ್ಷಣಗಳವರೆಗೆ ಅವರಿಗೆ ಮಾತೇ ಬರಲಿಲ್ಲ. ನಂತರ ನಡುಗುವ ಧ್ವನಿಯಲ್ಲಿ ಅವರು, ಇವನು ನನ್ನ ಮಗ ಅವಿನಾಶ್ ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆ ಪ್ರಕಾಶ್ ಮತ್ತು ತ್ರಿವೇಣಿ ಇಬ್ಬರು ಬೆಚ್ಚಿಬಿದ್ದರು. ಇಲ್ಲಿಯವರೆಗೆ ಪ್ರತಿಭಾದೇವಿಯವರ ನಿಜವಾದ ಮಗ ಬಾಲ್ಯದಲ್ಲೇ ಕಾಣೆಯಾಗಿದ್ದಾನೆ ಎಂದು ಮಾತ್ರ ಅವರಿಗೆ ಗೊತ್ತಿತ್ತು. ಆದರೆ ಇಂದು ಅವನ ಚಿತ್ರ ಅವರ ಮುಂದೆ ಇದ್ದಿತು. ಇನ್ಸ್ಪೆಕ್ಟರ್ ನಿಧಾನ ಧ್ವನಿಯಲ್ಲಿ, ಈ ವ್ಯಕ್ತಿ ನಮಗೆ ಮಹಾರಾಷ್ಟ್ರದ ಒಂದು ಆಶ್ರಮದಲ್ಲಿ ಸಿಕ್ಕಿದ್ದಾನೆ. ಅವನ ನೆನಪಿನ ಶಕ್ತಿ ಬಹುತೇಕ ಕಳೆದು ಹೋಗಿದೆ. ಆದರೆ ಅವನ ಬಳಿ ಸಿಕ್ಕ ಕೆಲವು ಹಳೆಯ ವಸ್ತುಗಳಲ್ಲಿ ನಿಮ್ಮ ಛಾಯಾಚಿತ್ರವೂ ಇದ್ದಿತು ಅಂತ ಹೇಳಿದರು. ಅದನ್ನು ಕೇಳುತ್ತಿದ್ದಂತೆ ಪ್ರತಿಭಾದೇವಿ ಅವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರ ದೇಹವೇ ನಡುಗುತ್ತಿತ್ತು. 25 ವರ್ಷಗಳ ಹಿಂದೆ ನಂದಿ ಹೋಗಿದ್ದ ಆಶಾ ಕಿರಣ ಮತ್ತೆ ಹೊತ್ತಿಕೊಂಡಂತಾಗಿತ್ತು. ಪ್ರಕಾಶ್ ಮೌನವಾಗಿ ಎಲ್ಲವನ್ನ ಕೇಳುತ್ತಿದ್ದನು.
ಅವನ ಮನಸ್ಸಿನೊಳಗೆ ವಿಚಿತ್ರವಾದ ಭಾವನೆಗಳ ಸಂಘರ್ಷ ನಡೆಯುತ್ತಿತ್ತು. ಕೆಲವೇ ಗಂಟೆಗಳ ಹಿಂದೆ ತಾನು ದೂರವಾಗಲು ಬಯಸಿದ್ದ ತಾಯಿಯ ಮುಖದಲ್ಲಿ ಇಂದು ಅವನು ಮೊದಲ ಬಾರಿಗೆ ಬದುಕುವ ಹೊಸ ಭರವಸೆಯನ್ನ ಕಂಡಿದ್ದನು. ಇನ್ಸ್ಪೆಕ್ಟರ್ ಮುಂದುವರೆಸಿದರು. ಬಾಲ್ಯದಲ್ಲಿ ಕೆಲವು ಅಪರಾಧಿಗಳು ಅವಿನಾಶನನ್ನ ಅಪಹರಿಸಿದ್ದರು. ನಂತರ ಅವನು ಹೇಗೋ ಅವರಿಂದ ತಪ್ಪಿಸಿಕೊಂಡನು. ಆದರೆ ಒಂದು ಅಪಘಾತದಲ್ಲಿ ಅವನ ನೆನಪಿನ ಶಕ್ತಿ ಕಳೆದು ಹೋಯಿತು. ವರ್ಷಗಳ ಕಾಲ ವಿವಿಧ ನಗರಗಳಲ್ಲಿ ಅಲೆದಾಡಿದನು. ಕೊನೆಗೆ ಕೆಲವು ಸಮಾಜ ಸೇವಕರು ಅವನನ್ನು ಆಶ್ರಮಕ್ಕೆ ಸೇರಿಸಿದರು. ಅವನ ಜೇಬಿನಲ್ಲಿ ಒಂದು ಮುರಿದ ಗಡಿಯಾರ ಮತ್ತು ಒಂದು ಹಳೆಯ ಛಾಯಾಚಿತ್ರ ಮಾತ್ರ ಇದ್ದಿತು. ಅದೇ ಚಿತ್ರದಲ್ಲಿ ನೀವು ಅವನನ್ನು ಮಡಿಲಿನಲ್ಲಿ ಹಿಡಿದು ನಗುತ್ತಿರುವುದು ಕಾಣುತ್ತದೆ ಅಂತ ಹೇಳಿದರು. ಆ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಪ್ರತಿಭಾದೇವಿಯವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಪ್ರತಿಭಾದೇವಿಯವರು 2 ಕೈಗಳನ್ನು ಜೋಡಿಸಿ ಆಕಾಶದತ್ತ ನೋಡಿದರು. ಅವರ ಕಣ್ಣುಗಳಿಂದ ಕಣ್ಣೀರು ದಾರಿಯಾಗಿ ಹರಿಯುತ್ತಿತ್ತು. ಅವರು ಭಾವೋದ್ರೇಕದಿಂದ, ದೇವರೇ, ನನ್ನ ಮಗು ಜೀವಂತವಾಗಿದೆ ಅಂತ ಹೇಳಿದರು. ಆದರೆ ಅದೇ ಕ್ಷಣದಲ್ಲಿ ಅವರ ಮುಖದಲ್ಲಿ ಭಯ ಮೂಡಿತು. ಅವರು ಗಾಬರಿಯಿಂದ, ಅವನು ಚೆನ್ನಾಗಿದ್ದಾನಲ್ಲವೇ ಅಂತ ಕೇಳಿದರು. ಪೊಲೀಸ್ ಇನ್ಸ್ಪೆಕ್ಟರ್ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾದ ಧ್ವನಿಯಲ್ಲಿ, ಅವನ ಆರೋಗ್ಯ ತುಂಬ ದುರ್ಬಲವಾಗಿದೆ. ವೈದ್ಯರ ಪ್ರಕಾರ ಅವನ ಬಳಿ ಬಹುಶಃ ಹೆಚ್ಚು ಸಮಯ ಉಳಿದಿಲ್ಲ ಅಂದರು. ಆ ಮಾತು ಕೇಳುತ್ತಿದ್ದಂತೆ ಇಡೀ ಮನೆ ಮೌನದಲ್ಲಿ ಮುಳುಗಿತು. ತ್ರಿವೇಣಿ ಅಳತೊಡಗಿದಳು. ಪ್ರಕಾಶನ ಹೃದಯದ ಬಡಿತ ವೇಗವಾಯಿತು. ಮೊದಲ ಬಾರಿಗೆ ಅವನಿಗೆ ಒಂದು ಸತ್ಯ ಸ್ಪಷ್ಟವಾಗಿ ಅರ್ಥವಾಯಿತು. ತನ್ನ ಜೀವನವನ್ನೇ ಅರ್ಪಿಸಿ ತನ್ನನ್ನು ಬೆಳೆಸಿದ ಆ ತಾಯಿ ತನ್ನ ನಿಜವಾದ ಮಗನ ನೋವನ್ನು ಎಂದಿಗೂ ಯಾರ ಮುಂದೆಯೂ ತೋರಿಸಿರಲಿಲ್ಲ. ಪ್ರತಿಭಾದೇವಿಯವರು ತಕ್ಷಣ ಮಹಾರಾಷ್ಟ್ರಕ್ಕೆ ಹೋಗಲೇಬೇಕು ಎಂದು ಹಠ ಹಿಡಿದರು. ಆ ರಾತ್ರಿ ಯಾರಿಗೂ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಎಲ್ಲರೂ ಮಹಾರಾಷ್ಟ್ರದ ಕಡೆ ಹೊರಟರು. ಇಡೀ ಪ್ರಯಾಣದ ಅವಧಿಯಲ್ಲಿ ಪ್ರತಿಭಾದೇವಿಯವರು ತಮ್ಮ ಕೈಯಲ್ಲಿ ಆ ಹಳೆಯ ಗಡಿಯಾರವನ್ನು ಬಿಗಿಯಾಗಿ ಹಿಡಿದೇ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ಭಯವೂ ಇದ್ದಿತು, ಆಸೆಯೂ ಇದ್ದಿತು. ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಪ್ರಕಾಶ್ ಅವರನ್ನು ನೋಡುತ್ತಿದ್ದನು. ಹಠಾತ್ತನೆ ಅವನಿಗೆ ಒಂದು ನೆನಪು ಬಂದಿತು. ತನ್ನ ಪ್ರತಿಯೊಂದು ಹುಟ್ಟುಹಬ್ಬದ ದಿನವೂ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಮೌನವಾಗಿ ಅಳುತ್ತಿದ್ದರು. ಆಗ ಅದಕ್ಕೆ ಕಾರಣವೇನು ಎಂಬುದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಇಂದು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಹಲವು ಗಂಟೆಗಳ ಪ್ರಯಾಣದ ನಂತರ ಅವರು ಆಶ್ರಮವನ್ನು ತಲುಪಿದರು. ಅಲ್ಲಿನ ವಾತಾವರಣ ಅತ್ಯಂತ ಶಾಂತವಾಗಿತ್ತು. ಇನ್ಸ್ಪೆಕ್ಟರ್ ಅವರನ್ನು ಒಂದು ಸಣ್ಣ ಕೊಠಡಿಯ ಕಡೆ ಕರೆದುಕೊಂಡು ಹೋದರು. ಕೊಠಡಿಯೊಳಗೆ ಬಿಳಿ ಚಾದರದ ಮೇಲೆ ಒಬ್ಬ ದುರ್ಬಲ ವ್ಯಕ್ತಿ ಮಲಗಿದ್ದನು. ಉದ್ದವಾದ ಕೂದಲು, ಸೊರಗಿದ ಮುಖ ಮತ್ತು ಮುಚ್ಚಿದ ಕಣ್ಣುಗಳು. ಪ್ರತಿಭಾದೇವಿಯವರು ನಿಧಾನವಾಗಿ ಅವನ ಹತ್ತಿರ ಹೋದರು. ಅವರ ಕೈಗಳು ನಡುಗುತ್ತಿದ್ದವು. ಅವರು ಅವನ ಹಣೆಯನ್ನು ಸ್ಪರ್ಶಿಸಿದ ಕ್ಷಣದಲ್ಲಿಯೇ ಆ ವ್ಯಕ್ತಿಯ ಕಣ್ಣುಗಳಿಂದ ಕಣ್ಣೀರು ಜಾರಿತು. ಬಹಳ ಕಷ್ಟಪಟ್ಟು ಅವನು ಕಣ್ಣು ತೆರೆದನು. ನಂತರ ಮುರಿಯುತ್ತಿರುವ ಧ್ವನಿಯಲ್ಲಿ ಒಂದೇ ಪದ ಉಚ್ಚರಿಸಿದನು, ಅಮ್ಮ ಅಂತ. ಆ ಒಂದು ಪದ ಕೇಳುತ್ತಿದ್ದಂತೆ ಪ್ರತಿಭಾದೇವಿಯವರು ಜೋರಾಗಿ ಅಳತೊಡಗಿದರು. 25 ವರ್ಷಗಳ ನಂತರ ಒಬ್ಬ ತಾಯಿಗೆ ತನ್ನ ಕಳೆದು ಹೋದ ಮಗ ಮತ್ತೆ ಸಿಕ್ಕಿದನು. ಆದರೆ ಕಾಲವು ಅವರ ನಡುವಿನ ಇಡೀ ಜೀವನವನ್ನೇ ಕಸಿದುಕೊಂಡಿತ್ತು. ಬಾಗಿಲಿನ ಬಳಿ ನಿಂತಿದ್ದ ಪ್ರಕಾಶ್ ಈ ಎಲ್ಲವನ್ನ ನೋಡುತ್ತಿದ್ದನು. ಅವನ ಮನಸ್ಸಿನ ಮೇಲೆ ಅಪರಾಧ ಭಾವನೆಯ ಭಾರ ಕುಸಿದು ಬಿದ್ದಂತಾಯಿತು. ತಾನು ತನ್ನ ನಿಜವಾದ ತಾಯಿಯಲ್ಲ ಎಂದು ದೂರ ತಳ್ಳಿದ ಆ ಮಹಿಳೆ ವಾಸ್ತವವಾಗಿ ಎಲ್ಲ ಒಡೆದ ಸಂಬಂಧಗಳನ್ನು ತನ್ನ ಮಮತೆಯಿಂದ ಜೋಡಿಸುತ್ತಾ ಬಂದಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಯಿತು. ಆ ಆಶ್ರಮದ ಸಣ್ಣ ಕೊಠಡಿಯಲ್ಲಿ ಇದ್ದ ಪ್ರತಿಯೊಬ್ಬರ ಕಣ್ಣುಗಳು ತೆವಗೊಂಡಿದ್ದವು. ಪ್ರತಿಭಾದೇವಿಯವರು ತಮ್ಮ ಮಗ ಅವಿನಾಶನ ಕೈ ಹಿಡಿದು ಅವನ ತಲೆಯ ಪಕ್ಕದಲ್ಲಿ ಕುಳಿತಿದ್ದರು. 25 ವರ್ಷಗಳ ವಿಯೋಗ, ಸಾವಿರಾರು ರಾತ್ರಿಗಳ ಕಾಯುವಿಕೆ, ಎನಿಸಲಾಗದಷ್ಟು ಅಪೂರ್ಣ ಪ್ರಾರ್ಥನೆಗಳು ಎಲ್ಲವೂ ಆ ಕ್ಷಣದಲ್ಲಿ ಅವರ ಕಣ್ಣೀರಿನ ಮೂಲಕ ಹೊರಬರುತ್ತಿದ್ದವು. ಅವಿನಾಶ್ ತುಂಬ ದುರ್ಬಲನಾಗಿದ್ದನು. ಅವನ ಧ್ವನಿ ಮುರಿಯುತ್ತಿತ್ತು. ಆದರೆ ಅವನ ದೃಷ್ಟಿ ಮಾತ್ರ ತನ್ನ ತಾಯಿಯ ಮುಖದ ಮೇಲೆಯೇ ನೆಟ್ಟಿತ್ತು. ಅವನು ಮತ್ತೆ ಮತ್ತೆ ನಡುಗುವ ಕೈಗಳಿಂದ ಪ್ರತಿಭಾದೇವಿಯವರ ಮುಖವನ್ನು ಮುಟ್ಟುತ್ತಿದ್ದನು. ಇದು ಕನಸಲ್ಲ ಎಂಬುದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು. ಈತ ಪ್ರಕಾಶ್ ಬಾಗಿಲಿನ ಹೊರಗೆ ನಿಂತು ಎಲ್ಲವನ್ನ ನೋಡುತ್ತಿದ್ದನು. ಅವನ ಎದೆಯೊಳಗಿನ ನೋವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಕೆಲವು ದಿನಗಳ ಹಿಂದೆ ಇದೇ ತಾಯಿಯ ಮುಖವನ್ನು ತಾನು ಹೇಗೆ ತಪ್ಪಿಸಿಕೊಂಡಿದ್ದೆ ಎಂಬುದು ಅವನಿಗೆ ನೆನಪಾಗುತ್ತಿತ್ತು. ತನಗಾಗಿ ಇಡೀ ಜೀವನ ವನ ರೊಟ್ಟಿಗಳನ್ನು ತಿನ್ನುತ್ತಾ ಕಳೆದ ಅದೇ ತಾಯಿ. ಅಷ್ಟರಲ್ಲಿ ಒಳಗಿನಿಂದ ಅವಿನಾಶನ ಮೃದುವಾದ ಧ್ವನಿ ಕೇಳಿಸಿತು, ಅಮ್ಮ, ನೀವು ನನಗಾಗಿ ಕಾಯುತ್ತಿದ್ದೀರಾ ಅಂತ. ಪ್ರತಿಭಾದೇವಿ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ಅವರು ಅಳುತ್ತಲೇ, ತಾಯಿ ಎಂದಿಗೂ ಕಾಯುವುದನ್ನು ಬಿಡುವುದಿಲ್ಲ ಮಗನೇ. ಇಡೀ ಜಗತ್ತೇ ಭರವಸೆ ಕಳೆದುಕೊಂಡರೂ ತಾಯಿ ಮಾತ್ರ ತನ್ನ ಮಗನಿಗಾಗಿ ಕಾಯುತ್ತಾಳೆ ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ಕೊಠಡಿಯಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳು ತೆವಗೊಂಡವು. ಅವಿನಾಶ್ ಸಣ್ಣದಾಗಿ ನಗುತ್ತಾ, ನನಗೆ ಎಲ್ಲವೂ ನೆನಪಿಲ್ಲ, ಆದರೆ ಒಂದು ವಿಷಯ ಮಾತ್ರ ನೆನಪಿದೆ. ನನಗೆ ಯಾವಾಗ ಭಯವಾಗುತ್ತಿತ್ತೋ ಆಗ ನಿಮ್ಮ ಧ್ವನಿ ಕೇಳಿಸುತ್ತಿತ್ತು ಅಂತ ಹೇಳಿದನು.
ಅದನ್ನು ಕೇಳಿ ಪ್ರತಿಭಾದೇವಿಯವರು ಅವನ ಹಣೆಗೆ ಮುತ್ತಿಟ್ಟರು. ನಂತರ ಕಣ್ಣೀರು ಹಾಕುತ್ತಾ ಅವನ ತಲೆಯನ್ನು ಸವರಿದರು. ಆ ಕ್ಷಣದಲ್ಲಿ ಪ್ರಕಾಶನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದು ಅಸಾಧ್ಯವಾಯಿತು. ಅವನು ನಿಧಾನವಾಗಿ ಕೊಠಡಿಯೊಳಗೆ ಬಂದನು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನು ಪ್ರತಿಭಾದೇವಿಯವರ ಮುಂದೆ ಮೊಣಕಾಲೂರಿ ಕುಳಿತನು. ಕೆಲವು ಕ್ಷಣಗಳವರೆಗೆ ಅವನ ಬಾಯಿದ್ದ ಮಾತೇ ಹೊರಬರಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಅವನು ಬಿಕ್ಕಿ ಬಿಕ್ಕಿ ಅಳುತ್ತಾ, ಅಮ್ಮ, ನನ್ನನ್ನು ಕ್ಷಮಿಸಿ ಅಂದನು. ಪ್ರತಿಭಾದೇವಿಯವರು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದರು. ಅವನು ಅಳುತ್ತಲೇ ಹೇಳಿದನು, ನಾನು ರಕ್ತದ ಸಂಬಂಧವನ್ನು ಹುಡುಕುತ್ತಾ ಹೋದೆ, ಆದರೆ ನಿಮ್ಮ ಹೃದಯವನ್ನು ನೋಡಲೇ ಇಲ್ಲ. ನನಗೆ ನಡೆಯಲು ಕಲಿಸಿದವರು, ನನ್ನನ್ನು ಮನುಷ್ಯನನ್ನಾಗಿ ಬೆಳೆಸಿದವರು ನೀವೇ ಎಂಬುದನ್ನು ನಾನು ಮರೆತುಬಿಟ್ಟೆ. ನೀವೇ ನನ್ನ ನಿಜವಾದ ತಾಯಿ ಅಂತ. ಆ ಮಾತು ಕೇಳಿದ ತಕ್ಷಣ ಪ್ರತಿಭಾದೇವಿಯವರು ಒಂದು ಕ್ಷಣವೂ ತಡ ಮಾಡದೆ ಪ್ರಕಾಶನನ್ನು ತಮ್ಮ ಎದೆಯೊಡನೆ ಹಚ್ಚಿಕೊಂಡರು. ವರ್ಷಗಳಿಂದ ಒಡೆದು ಹೋಗಿದ್ದ ಸಂಬಂಧ ಮತ್ತೆ ಒಂದಾದಂತೆ ಭಾಸವಾಗುತ್ತಿತ್ತು. ಪ್ರಕಾಶ್ ಚಿಕ್ಕ ಮಗುವಿನಂತೆ ಅಳುತ್ತಿದ್ದನು. ತ್ರಿವೇಣಿ ಪಕ್ಕದಲ್ಲಿ ನಿಂತು ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ಈ ಕುಟುಂಬ ಸಂಪೂರ್ಣವಾಗಿ ಒಡೆಯುವ ಮುನ್ನವೇ ದೇವರು ಅದನ್ನು ಮತ್ತೆ ಜೋಡಿಸಿದ್ದಾನೆ ಎಂಬ ಭಾವನೆ ಅವಳಿಗೆ ಮೂಡಿತು. ಅಷ್ಟರಲ್ಲಿ ಅವಿನಾಶ್ ದುರ್ಬಲ ನಗುವಿನೊಂದಿಗೆ ಪ್ರಕಾಶನ ಕಡೆ ನೋಡಿದನು. ನಂತರ ನಿಧಾನ ಧ್ವನಿಯಲ್ಲಿ, ನೀನು ಅದೃಷ್ಟವಂತ ಪ್ರಕಾಶ್, ನಿನಗೆ ಅಮ್ಮನ ಪ್ರೀತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಹೇಳಿದನು. ಅವಿನಾಶನ ಈ ಮಾತು ಕೇಳುತ್ತಿದ್ದಂತೆಯೇ ಪ್ರಕಾಶ್ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದನು. ಅವನು ಮುಂದೆ ಬಂದು ಅವಿನಾಶನ ಕೈಯನ್ನು ಬಿಗಿಯಾಗಿ ಹಿಡಿದನು. ಅದೇ ಕ್ಷಣದಲ್ಲಿ ಮೊದಲ ಬಾರಿಗೆ ಆ ಇಬ್ಬರು ಸಹೋದರರ ನಡುವೆ ರಕ್ತದ ಸಂಬಂಧವಲ್ಲ, ತಾಯಿಯ ಮಮತೆಯ ಸಂಬಂಧ ಹುಟ್ಟಿತು. ಕೆಲವು ದಿನಗಳ ನಂತರ ಅವಿನಾಶನ ಆರೋಗ್ಯ ನಿಧಾನವಾಗಿ ಸುಧಾರಿಸತೊಡಗಿತು. ವೈದ್ಯರು ನಗುತ್ತಾ ಹೇಳಿದರು, ಅವನಿಗೆ ಸಿಗಬೇಕಾದ ಅತಿ ದೊಡ್ಡ ಔಷಧಿ ಈಗ ಸಿಕ್ಕಿದೆ, ಅವನ ತಾಯಿ ಅಂತ. ಮನೆಗೆ ಹಿಂತಿರುಗಿದ ನಂತರ ಗೌರಿ ನಿವಾಸ ಸಂಪೂರ್ಣವಾಗಿ ಬದಲಾಗಿತ್ತು. ಈಗ ಪ್ರತಿಭಾದೇವಿಯವರು ಅಡಿಗೆ ಮನೆಯ ಮೂಲೆಯಲ್ಲಿ ಕುಳಿತು ಒಣ ರೊಟ್ಟಿಗಳನ್ನು ತಿನ್ನುತ್ತಿರಲಿಲ್ಲ. ಇಡೀ ಕುಟುಂಬ ಅವರ ಜೊತೆಯಲ್ಲಿಯೇ ಕುಳಿತು ಊಟ ಮಾಡುತ್ತಿತ್ತು. ತ್ರಿವೇಣಿ ಪ್ರತಿದಿನ ಬೆಳಗ್ಗೆ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುತ್ತಿದ್ದಳು ಮತ್ತು ಅವರನ್ನು ಒಬ್ಬರೇ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ. ಪ್ರಕಾಶ್ ಸಾಮಾಜಿಕ ಜಾಲತಾಣದಲ್ಲಿ ಅದೇ ವೈರಲ್ ವಿಡಿಯೋವನ್ನು ಮತ್ತೊಮ್ಮೆ ಹಂಚಿಕೊಂಡನು. ಆದರೆ ಈ ಬಾರಿ ಅದರ ಶೀರ್ಷಿಕೆ ಬೇರೆಯಾಗಿತ್ತು. ಲೋಕ ದುರ್ಬಲಳು ಎಂದು ಭಾವಿಸಿದ್ದ ನನ್ನ ತಾಯಿ ನಮ್ಮ ಜೀವನದ ಅತ್ಯಂತ ಬಲಿಷ್ಠ ವ್ಯಕ್ತಿ ಎಂದು ಸಾಬೀತಾಯಿತು ಅಂತ. ಆ ವಿಡಿಯೋವನ್ನು ಲಕ್ಷಾಂತರ ಜನರು ನೋಡಿದರು. ಆದರೆ ಈ ಬಾರಿ ಜನರ ಕಣ್ಣುಗಳಲ್ಲಿ ಹಾಸ್ಯ ಇರಲಿಲ್ಲ, ಗೌರವ ಮತ್ತು ಪ್ರೀತಿ ಮಾತ್ರ ಇದ್ದಿತು. ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ಪ್ರತಿಭಾದೇವಿಯವರು ಒಬ್ಬರೇ ಮನೆಯ ಅಂಗಳದಲ್ಲಿ ಕುಳಿತು ಆಕಾಶವನ್ನು ನೋಡುತ್ತಿದ್ದರು. ಅವರ ಮುಂದೆ ಬಿಸಿ ಬಿಸಿ ರೊಟ್ಟಿಗಳು ಇದ್ದವು, ಆದರೆ ಅವರ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ಅದನ್ನು ಗಮನಿಸಿದ ತ್ರಿವೇಣಿ ಅವರ ಬಳಿಗೆ ಬಂದು, ಅತ್ತೆ, ಈಗ ಏಕೆ ಅಳುತ್ತಿದ್ದೀರಿ ಅಂತ ಕೇಳಿದಳು. ಪ್ರತಿಭಾದೇವಿಯವರು ಸಣ್ಣದಾಗಿ ನಗುತ್ತಾ, ಸೊಸೆ, ಇಂದು ಮೊದಲ ಬಾರಿಗೆ ರೊಟ್ಟಿಗಳು ಮೃದುವಾಗಿವೆ, ಆದ್ದರಿಂದ ಮನಸ್ಸು ತುಂಬಿ ಬಂದಿದೆ ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ತ್ರಿವೇಣಿ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳತೊಡಗಿದಳು. ಆ ಕ್ಷಣದಲ್ಲಿ ಆ ಮನೆ ಒಂದು ದೊಡ್ಡ ಸತ್ಯವನ್ನು ಅರಿತುಕೊಂಡಿತ್ತು. ತಾಯಿ ಜನ್ಮ ನೀಡಿದವರಾಗಿರಲಿ ಅಥವಾ ಸಾಕಿದವಳಾಗಿರಲಿ, ಅವಳ ಮಮತೆ ಎಂದಿಗೂ ಚಿಕ್ಕದಾಗುವುದಿಲ್ಲ ಅಂತ. ಏಕೆಂದರೆ ತಾಯಿ ಎಂದರೆ ತಾಯಿಯೇ. ಅವಳ ಪ್ರೀತಿಗೆ ಅಳತೆ ಇಲ್ಲ, ಅವಳ ತ್ಯಾಗಕ್ಕೆ ಲೆಕ್ಕ ಇಲ್ಲ, ಅವಳ ಕಾಯುವಿಕೆಗೆ ಅಂತೆ ಇಲ್ಲ ಮತ್ತು ಅವಳ ಕ್ಷಮೆಗೆ ಗಡಿಯಿಲ್ಲ. ಈ ಕಥೆಯ ಸಂದೇಶವು ಅದೇ ಆಗಿದೆ. ರಕ್ತದ ಸಂಬಂಧಕ್ಕಿಂತ ಹೃದಯದ ಸಂಬಂಧ ದೊಡ್ಡದು. ಜನ್ಮ ನೀಡುವುದಕ್ಕಿಂತ ಪ್ರೀತಿಯಿಂದ ಬೆಳೆಸುವುದು ಇನ್ನೂ ದೊಡ್ಡದು. ಮತ್ತು ತಾಯಿಯ ಪ್ರೀತಿಗಿಂತ ಶ್ರೇಷ್ಠವಾದ ಶಕ್ತಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಧನ್ಯವಾದಗಳು.